ओमाभ्यो नमो गुरुभ्यः सर्वोपप्लवरहितः प्रज्ञानघन प्रत्यगर्थो ब्रह्मैवाहमस्मि श्रुतिस्मृतिपुराणानाम् आदिं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्दे सच्चिदानन्दं इति वर्यं महाबुद्धिं वेदान्तसारज्ञं सद्गुरुं प्रणतोऽस्म्यहम् सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म ಓದು ಶ್ಲೋಕ ಯಾವುದು ಭಾಷ್ಯನೋ ಶ್ಲೋಕವ तत्रैवं सति कर्तारं ತತ್ರೈವಂ ಸತಿ ಕರ್ತಾರಂ तत्रैवं सति कर्तारं ಪಾರ್ಸನಲ್ಲ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತ್ವಯಃ तत्रैवं सति कर्तारमात्मानं केवलं तु यः ಪಶ್ಯತ್ಯಕೃತಿ ಬುದ್ಧಿತ್ವಾ ನ ಸ ಪಶ್ಯತಿ ದುರ್ಮತಿಃ पश्यत्यकृतबुद्धित्वान् न स पश्यति दुर्मतिः तत्रैवं सति कर्तारमात्मानं केवलं तु यः पश्यत्यकृतबुद्धित्वान् न स पश्यति दुर्मतिः तत्र ತತ್ರ एवं सति कर्तारम् आत्मानं केवलं तु यः पश्यति अकृतबुद्धित्वात् न सः पश्यति दुर्मतिः ಹೀಗೆ 5 ಸಾಧನಗಳಿಂದ ಕರ್ಮ ನಡೆಯುತ್ತೆ. ಅಧಿಷ್ಠಾನಂ ತಥಾಕರ್ತ ಕರ್ಣಂಚ ಪೃಥಕ್ ವಿಧಂ ವಿಧಾಸ ದೈವಂಚೈವ ಅತ್ರ ಪಂಚಮಂ. 5 ಇದರಿಂದ ನಡೆಯುವಂಥ ಕರ್ಮದಲ್ಲಿ ಕೇವಲನಾದ ಆತ್ಮನು ಇಲ್ಲಿ ಏನು ಕೆಲವರು ಏನು ಅರ್ಥ ಮಾಡ್ತಾರೆ ಅಂದ್ರೆ ಕೇವಲ ಆತ್ಮ ಒಬ್ಬನೇ ಮಾಡ್ತಾನೆ ಅಂತಲ್ಲ 5 ಜನ ಸೇರ್ಕೊಂಡು ಮಾಡ್ತಾರೆ, ಅದನ್ನ ಬರೀ ಆತ್ಮನ್ ತಿಳ್ಕೊಂಡ್ರೆ ದುರ್ಬುದ್ಧಿ ಅಂತ ಬಾಕಿಯವರ ಅರ್ಥ. ಹಾಗರ್ಥ ಅಲ್ಲ. ಕೇವಲನಾದ ಅಂದ್ರೆ ತಾನೇ ತಾನಾಗಿರುವ ಅದ್ವಿತೀಯನಾದ ಆತ್ಮ ಇದಾನಲ್ಲ, ಅವನು ಕರ್ತೃವೇ ಅಲ್ಲ. ಅವನನ್ನು ಕರ್ತೃ ಅಂತ ತಿಳ್ಕೊಂಡ್ರೆ ಅವನು ಬುದ್ಧಿಯನ್ನ ಸರಿಯಾಗಿ ಉಪಯೋಗಿಸಿಲ್ಲ, ಅವನು ಅತ್ಯಂತ ದುರ್ಮತಿ, ಕೆಟ್ಟ ಬುದ್ಧಿ ಅವನು ಅಂತ. ಕೇವಲ ಆತ್ಮನನ್ನ ಅಂದ್ರೆ ಬರಿಯದಾಗಿರುವ ಆತ್ಮ, ಬರಿಯ ಆತ್ಮ ಅಂದ್ರೆ ಇವೆಲ್ಲ ಸೇರಿ ಕರ್ತೃತ್ವ ಬರುತ್ತೆ ಅಂತಲ್ಲ. ಆ ತಪ್ಪು ತಿಳ್ಕೆಯಿಂದ ಕರ್ತೃತ್ವ ಬರುತ್ತೆ ಅನ್ನೋ ಸಿದ್ಧವಾಯ್ತು. ಆದ್ರೂ ಕೂಡ ಕೇವಲನಾದ ಆತ್ಮ ಅನ್ನುವಾಗ ಸಾಕ್ಷಿ ಸ್ವರೂಪ ಇದೆ. ಅದು ಕರ್ತೃ ಅಂತ ಯಾರು ತಿಳ್ಕೋತಾನೋ ಅವನು ತನ್ನ ಸ್ವರೂಪವನ್ನೇ ತಿಳ್ಕೊಳ್ಳದೆ ತನ್ನನ್ನೇ ತಪ್ಪು ತಿಳ್ಕೊಂಡವನು ಅತ್ಯಂತ ಕೆಟ್ಟದಾದ ಬುದ್ಧಿಯುಳ್ಳವನು ಅಂತ ಭಗವಂತ ನಿನ್ನೆ ಮಾಡಿದ್ದಾನೆ. ಇದಕ್ಕೆ ಬೇರೆ ಬೇರೆ ಅರ್ಥ ಹೇಳ್ತಾರೆ. ಬರೀ ಆತ್ಮ ಒಬ್ಬನೇ ಆದ್ರಾಗಲ್ಲ, ಅದೆಲ್ಲ ಸೇರಿ ಮಾಡ್ತಾರೆ ಅಂತ ಕೆಲವರ ಅರ್ಥ. ಈ ತತ್ರೈವಂ ಸತಿ ಅಂತ ಇದೆಯಲ್ಲ, ಹೀಗಿರುವಲ್ಲಿ ಅನ್ನೋದು ಕರ್ಮಕ್ಕೆ 5 ಕಾರಣವಾಗಿರುವಾಗ ಸಾಧನಾ ಕಾರಣ ಸ್ವಲ್ಪ ಹೆಚ್ಚು ವ್ಯತ್ಯಾಸ ಇದೆ. ಅಂದ್ರೆ ಸಾಧನ ಕ್ರಿಯೆ ಜೊತೆಲಿ ಹೋಗುತ್ತೆ, ಕಾರಣ ತಟಸ್ಥವಾಗಿರುತ್ತೆ. ತಟಸ್ಥವಾಗಿ ನಿಮಿತ್ತವಾಗಿರೋದು ಕಾರಣ, ಕ್ರಿಯೆ ಜೊತೆಲಿ ಹೋದ್ರೆ ಸಾಧನ. ಈಗ ಕೋಪದಿಂದ ಹುಡುಗನನ್ನ ಕೋಲಿನಿಂದ ಹೊಡೆದ ಅಂತಿದೆ, ಕೋಪದಿಂದ ಅಂತಿದೆ, ಕೋಲಿನಿಂದ ಅಂತಿದೆ. ಕೋಪ ಅನ್ನೋದು ಕಾರಣ, ಕೋಲು ಅನ್ನೋದು ಸಾಧನ. ಕೋಪ ಅನ್ನೋದು ಇವನಲ್ಲೇ ಇರುತ್ತೆ, ಕೋಲುನು ಅವನ ತಲೆ ಹೋಗಿ ಬಡಿಯತ್ತೆ. ಆದ್ರಿಂದ ಎಲ್ಲೆಲ್ಲಿ ಹೇತು ಇದೆಯೋ, ನಿಮಿತ್ತ ಇದೆಯೋ ಅದು ತಟಸ್ಥ. ಸಾಧನ ಕ್ರಿಯೆ ಜೊತೆಲಿ ಹೋಗುತ್ತೆ. ಹೌದು. ಪೆನ್ನಿಂದ ಬರಿತಾನೆ, ಸಿಟ್ಟಿಂದ ಬರಿತಾನೆ ಅನ್ನುವಾಗ, ಪೆನ್ನಿಂದ ಬರಿತಾನೆ ಅನ್ನುವಾಗ ಸಾಧನ ಅದು. ಸಿಟ್ಟಿಂದ ಬರದ ಅಂದ್ರೆ ಸಿಟ್ಟು ಸಾಧನ ಅಲ್ಲ, ಸಿಟ್ಟು ಹೇತು. ಈ ರೀತಿ ತತ್ರೈವಂ ಸತಿ ಎನ್ನುವಾಗ ಅದು ಹೇತು. ಯಾವುದು 5 ನಿಮಿತ್ತದಿಂದ ಕರ್ಮ ನಡೀತಾ ಇರುವಾಗ ಕೇವಲನಾದ ಆತ್ಮನಲ್ಲಿ ಇದನ್ನು ಅಂಟಿಸ್ತಾ ಇದ್ದಾರಲ್ಲ, ಅವನು ಕೆಟ್ಟ ಬುದ್ಧಿ ಅವನು ಅಂತ. ಆ ತತ್ರೈವಂ ಸತಿ ನಿಮಿತ್ತಾರ್ಥೇ ಸಪ್ತಮಿ. ಹೀಗಿರುವಾಗ ತಪ್ಪು ತಿಳುವಳಿಕೆಯಿಂದ 5 ಸೇರಿಸಿ ಅಧಿಷ್ಠಾನ, ಕರ್ತೃ ಜೀವಕರ್ತೃ, ಕರಣ ಇಂದ್ರಿಯಗಳು, ಆಮೇಲೆ ಚೇಷ್ಟೆಗಳು, ಕರ್ಮಗಳು, ಕ್ರಿಯೆಗಳು, ದೈವ, ಈ 5 ಸೇರಿ ನಡೆಯುತ್ತೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಅಲ್ಲೊಂದು ಪ್ರಶ್ನೋತ್ತರವಾಯ್ತು. ಈಗ ಯಾರು ತನ್ನನ್ನೇ ತಪ್ಪು ತಿಳ್ಕೋತಾನೋ, ತಪ್ಪು ತಿಳ್ಕೊಳ್ಳುವಾಗ ಯಾವ್ದನ್ನ ತಪ್ಪು ತಿಳ್ಕೊಂಡ? ಕರ್ತೃ ಅಂತ ತಪ್ಪು ತಿಳ್ಕೊಂಡ. ಒಂದು ಹೇಳೋದಾದ್ರೆ
ಕರ್ತೃ ಅಂತ ತಪ್ಪು ತಿಳ್ಕೊಂಡಿದ್ದಿಂದಲೇ ಬಾಕಿ 5 ಸೇರ್ಕೊಳ್ತಾವ. ಯಾವ 5? ಅವನ ಕರ್ತೃತ್ವ ಇರೋದ್ರಿಂದಲೇ ಕರಣಗಳು ಬಂತು, ದೇಹವೂ ಬಂತು, ಅದಕ್ಕೆ ಹೇತು ಎಲ್ಲವೂ ಆ ಕರ್ತೃತ್ವದ ಆಶ್ರಿತವಾಗಿ ಬಾಕಿ ಇದೆಲ್ಲ ಬಂದಿದೆ. ಕರ್ತೃತ್ವದ ಜೊತೆಲಿ ಹಿಂದೆ ಜ್ಞಾತೃತ್ವ ಇದೆ, ಇಚ್ಛೆ ಇದೆ, ಕರ್ತೃ ಇದೆ. ಜ್ಞಾನ, ಇಚ್ಛಾ, ಕ್ರಿಯಾ. ಜ್ಞಾತೃವಾಗಿ ಇಷ್ಟಪಟ್ಟು ಕ್ರಿಯೆಯನ್ನು ಮಾಡ್ತಾನೆ. ಹೀಗೆ ತತ್ರ ಅಂತ ಹೇಳಿ ಹಿಂದಿನ 5 ನಿಮಿತ್ತವನ್ನು ಹೇಳಿರುವಾಗ ತತ್ರ ಇತಿ ಪ್ರಕೃತಿನ ಸಂಬದ್ಧತೆ. ಯಾವಾಗಲೂ ತತ್ಶಬ್ದ, ಏತತ್ ಶಬ್ದ ಇದೆಲ್ಲವೂ ಕೂಡ ಪರಾಮರ್ಶಕ ಶಬ್ದಗಳು. ಪರಾಮರ್ಶಕನೇನೋ ಹಿಂದೆ ಹೇಳಿದ್ದನ್ನು ಇನ್ನೊಂದ್ಸಲ ಮಾಡಿದ್ರೆ ಪರಾಮರ್ಶ. ಅವನಿದಾನಲ್ಲ ಅಂದ್ರೆ ಯಾರನ್ನೋ ಹಿಂದೆ ಹೇಳಿರ್ಬೇಕು, ಸುಮ್ನೆ ಅವನಿದಾನಲ್ಲ ಅಂದ್ರೆ ಅರ್ಥ ಆಗೋಲ್ಲ. ಹೀಗೆ ತತ್ರ ಇತಿ ಪ್ರಕೃತಿನ ಸಂಬದ್ಧತೆ. ಪ್ರಕೃತವಾದಂತಹದ್ಯಾರು ಅಂದ್ರೆ 5 ಜನ. ಇಲ್ಲಿ ತತ್ರ ಅನ್ನೋ ಸಪ್ತಮಿ ಇದೆಯಲ್ಲ, ಏಕವಚನ ಬಹುವಚನ ಎರಡಕ್ಕೂ ಆಗತ್ತೆ. ಯತ್ರ ಅಂದ್ರೆ ಯಸ್ಮಿನ್, ಯತ್ರ ಅಂದ್ರೆ ಯೇಷು, ತತ್ರ ಅಂದ್ರೆ ತಸ್ಮಿನ್, ತತ್ರ ಅಂದ್ರೆ ತೇಷು. ಏನ್ ವ್ಯತ್ಯಾಸ? ಏಕವಚನ ಬಹುವಚನ ಒಂದೇ ಆದ್ರೆ ತಸ್ಮಿನ್ ಆಗತ್ತೆ, ತುಂಬಾ ಇದ್ರೆ ತೇಷು ಆಗತ್ತೆ. ಇಲ್ಲಿ ಯಾವ್ದು ಮಾಡೋಣ? ತೇಷು. ಯಾಕೆ? 5 ಇರೋದ್ರಿಂದ. ತೇಷು ಪ್ರಕೃತೇಶು ಪಂಚಸು ಕರ್ಮ ನಿಮಿತ್ತೇಶು ಅಂತ ಇಟ್ಕೋಬೇಕು. ಏವಂ ಸತಿ ಅನ್ನೋದು ಅದನ್ನ ಪರಾಮರ್ಶೆ ಮಾಡ್ತಾ ಇದೆ. ಪ್ರಕೃತೇನ ಪ್ರಕರಣದಲ್ಲಿರುವ 5ರ ಜೊತೆಯಲ್ಲಿ ತತ್ರ ಅನ್ನೋ ಪದ ತೇಷು ಅನ್ನೋ ಅರ್ಥದಲ್ಲಿ ಸೇರ್ತಾ ಇದೆ. ಏವಂ ಸತಿ ಏವಂ ಯಥೋಕ್ತೈ ಪಂಚಭಿಃ ಹೇತುಭಿಃ ನಿರ್ವರ್ತ್ಯೆ ಸತಿ ಕರ್ಮಣಿ. ಏವಂ ಸತಿ ಅಂದ್ರೆ ಈ ರೀತಿ. ಏವಂ ನಿರ್ವರ್ತ್ಯ ಅಂತ ಹೇಳಿಲ್ವ ನಾನು? ನಿರ್ವರ್ತ್ಯೆ ಕರ್ಮಣಿ. ಏವಂ ಅನ್ನೋದು ಇತ್ತಮ್ಮನ ಅರ್ಥದಲ್ಲಿ ಈ ರೀತಿಯಾಗಿ ಹಿಂದೆ ಹೇಳಿದ ಕರ್ಮದಲ್ಲಿ. ಏವಂ ಸತಿ ಯಥೋಕ್ತೈ ಪಂಚಭಿಃ ಹೇತುಭಿಃ 5 ಕರ್ಮಕ್ಕೆ ಕಾರಣಗಳು. ಅಲ್ಲಿ ಕಾರಣ ಎರಡರ್ಥೂ ಸೇರಿಸ್ಕೊಂಡಿದೆ. ಕೆಲವು ಕಾರಣ ಇದೆ, ಕೆಲವು ಕಾರಣ ಇದೆ. ಅಧಿಷ್ಠಾನ ಅನ್ನೋದು ಒಂದು ರೀತಿ ಆಧಾರವಾದ ನಿಮಿತ್ತ, ದೇವತೆಗಳು ನಿಮಿತ್ತ, ವಾಯುವೀಯ ಚೇಷ್ಟೆಗಳು ಕರಣಗಳು, ಇಂದ್ರಿಯಗಳು ಕರಣಗಳು. ಕಾರಣ ಎರಡು ಸೇರಿ ಹೇತು 5 ಹೇತು ಹೇಳಿದ್ದಾನೆ. ಹೇತುಭಿ ನಿರ್ವರ್ತ್ಯೆ ಸತಿ ಕರ್ಮಣಿ. ಕರ್ಮವು ಉಂಟಾಗುತ್ತಿರಲಾಗಿ ಅಂತ ಅರ್ಥ. ನಿರ್ವರ್ತತೆ ಬೇರೆ, ನಿವರ್ತತೆ ಬೇರೆ. ನಿರ್ವೃತ್ತಿ ಹಿಂದೆ ಸುಖ, ನಿವೃತ್ತಿ ಅಂದ್ರೆ ಹಿಂತಿರುಗೋದು, ವಾಪಸ್ ಬರೋದು. ನಿರ್ವರ್ತ್ಯೆ ಕರ್ಮಣಿ ಅನುಷ್ಠಿತೆ ಕರ್ಮಣಿ ಅಂತ ಅರ್ಥ. 5 ಕರ್ಮಗಳು ಈ ರೀತಿಯಾಗಿ ನಡೆಯುತ್ತಿರಲಾಗಿ ತತ್ರೈವಂ ಸತಿ ಇತಿ ದುರ್ಮತಿತ್ವಸ್ಯ ಹೇತುತ್ವೇನ ಸಂಬದ್ಧತೆ. ಈ ರೀತಿಯಾಗಿ 5 ನಿಮಿತ್ತವಾಗಿರುವಲ್ಲಿ ಯಾರು ಆತ್ಮನನ್ನ ಕೇವಲನಾಗಿರೋ ಆತ್ಮನನ್ನ ಕರ್ತೃ ಅಂತ ತಿಳ್ಕೋತಾನೋ ಅವನು ದುರ್ಮತಿ. ದುರ್ಮತಿತ್ವಕ್ಕೆ ಇವುಗಳು ಕಾರಣ ಆದಾಗಿ ಫ್ಯಾನ್ ತಿರುಗ್ತಾ ಇರೋ ನಿಮಿತ್ತದಲ್ಲಿ ನಾನೇ ತಿರುಗ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರೆ ಅವನು ದುರ್ಮತಿ. ಈ 5ರಲ್ಲಿ ಕ್ರಿಯೆಗಳು ನಡೀತಾ ಇರುವಾಗ ಕೇವಲನ ತಾನೇ ಅದಕ್ಕೆ ಕರ್ತೃ ಅಂತ ತಿಳ್ಕೊಂಡ್ರೆ ಅವನು ದುರ್ಮತಿ ಅಂತೇಳಿ ದುರ್ಮತಿತ್ವಕ್ಕೆ ಹೇತುವಾಕ್ಯವಾಗಿ ತತ್ರೈವಂ ಸತಿ ಅಂತ ತಂದಿದ್ದಾನೆ. 5 ತರಹ ವಾಕ್ಯ: ಪ್ರತಿಜ್ಞಾ ವಾಕ್ಯ, ಹೇತುವಾಕ್ಯ, ದೃಷ್ಟಾಂತ ವಾಕ್ಯ, ವಿವರಣ ಉಪನಯನ ವಾಕ್ಯ. ಉಪನಯನ ಅದ ವಿವರಣ, ಅದನ್ನ ದೃಷ್ಟಾಂತ ವಿವಕ್ಷಿತಾಂಶ, ನಿಗಮನ ವಾಕ್ಯ. 5 ತರಹ ಮಾತನ್ನು ಹೇಳೋದು. ಎಲ್ಲ ಲೋಕದವರು ಹಾಗೆ ಹೇಳೋದು. ನಾನು ಹೊಳೆಗೆ ಹೋಗಿದ್ದೆ ಅಂತ ಪ್ರತಿಜ್ಞಾ ವಾಕ್ಯ. ಯಾಕೆ ಅಂತಂದ್ರೆ ಅಂತ 2ನೇದು ಹೇತುವಾಕ್ಯ. ಒಂದು ದೃಷ್ಟಾಂತ ಬೇಕಾದ್ರೆ ದೃಷ್ಟಾಂತ. ಹೋಗಿ ಮುಳುಗ್ ಬಂದ್ಬಿಟ್ಟೆ, ಕೋಲಿನ ಹಾಗೆ ಮುಳುಗ್ ಬಂದ್ಬಿಟ್ಟೆ, ದಂಡವ ಸ್ನಾನಮಾಚರೇತ್ ಅಂತಿದೆ, ಅದು ದೃಷ್ಟಾಂತ ವಾಚ. ಹಾಗೆ ಏನು ಅಂಟಿಸ್ಕೊಳ್ಳದೆ ಸುಮ್ಮನೆ ಸ್ನಾನ ಮಾಡಬೇಕು, ಹಾಗೆ ಸ್ನಾನ ಮಾಡೋದು ಅಂತ ದೃಷ್ಟಾಂತ ವಿವಕ್ಷಿತಾಂಶ. ಆದ್ರಿಂದ ಹೊಳೆಯಲ್ಲಿ ಸ್ನಾನ ಮಾಡಿ ಬಂದೆ ನಿಗಮನವಾಗಿ. ಇಷ್ಟು ಪ್ರತಿಯೊಂದರಲ್ಲೂ 5 ತರಹ ಇರುತ್ತೆ. 5 ಇರಬೇಕು ಅಂತಿಲ್ಲ, 5ರಲ್ಲಿ 1 2 ಇರುತ್ತೆ. ಆಡು ಭಾಷೆಯಲ್ಲೂ ಇದೆ,
ಶಾಸ್ತ್ರದಲ್ಲೂ ಇದೆ. ಶಾಸ್ತ್ರಲಾದ್ರೆ ಒಂದು ಚೌಕಟ್ಟು, ಒಂದು ಪ್ರಕರಣ ಇರುತ್ತೆ. ನಾವು ಮಾತಾಡುವಾಗಲೂ 5 ವಿಧವಾದ ವಾಕ್ಯ ಇದೆ. ಯಾವ್ಯಾವುದೋ? ಪ್ರತಿಜ್ಞಾ ವಾಕ್ಯ, ಹೇತುವಾಕ್ಯ, ದೃಷ್ಟಾಂತ ವಾಕ್ಯ, ದೃಷ್ಟಾಂತ ವಿವಕ್ಷಿತಾಂಶ ವಾಕ್ಯ ಅಥವಾ ವಿವರಣ ವಾಕ್ಯ, ನಿಗಮನ ವಾಕ್ಯ. ನಿಗಮನ ವಾಕ್ಯ ಅಂದ್ರೆ ದೇರ್ ಫಾರ್ ತಸ್ಮಾ ಅವಿದ್ಯಾವದ್ ವಿಷಯಾಣ್ಯೇವ ಪ್ರತ್ಯಕ್ಷಾದೀನಿ ಕರ್ಮ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ. ಹೀಗೆ ದುರ್ಮತಿ ಅಂತ ಕಾರಣ ಹೇಳಿ ತತ್ರ ಏತೈಹಿ ಆತ್ಮಾನನ್ಯತ್ವೇನ ಅವಿದ್ಯೆಯ ಪರಿಕಲ್ಪಿತೈಃ ಕ್ರಿಯಮಾಣಸ್ಯ ಕರ್ಮಣಃ ಅಹಮೇವ ಕರ್ತಾ ಇತಿ ಕರ್ತಾರಂ ಆತ್ಮಾನಂ ಕೇವಲಂ ಶುದ್ಧಂ ತು ಯಃ ಪಶ್ಯತಿ ಸಹ ಅವಿದ್ವಾನ್. ಸಹ ಅಂತ ಅರ್ಥ, ಅವಿದ್ವಾನ್. ಏತೈಃ ಆತ್ಮಾನನ್ಯತ್ವೇನ ಅವಿದ್ಯಾ ಪರಿಕಲ್ಪಿತೈಃ. ಈ 5 5 ತನಗಿಂತ ಬೇರೆ ಅಲ್ಲ. ಆತ್ಮಾನನ್ಯತ್ವೇನ, ಆತ್ಮನೋ ಅನನ್ಯತ್ವೇನ, ಆ ತನಗಿಂತ ಯಾವುದು ಬೇರೆ ಅಲ್ಲ. ಅದು ಯಾವ್ಯಾವುದು? ದೇಹ ತನಗಿಂತ ಬೇರೆ ಅಲ್ಲ, ಇಂದ್ರಿಯಗಳು ತನಗಿಂತ ಬೇರೆ ಅಲ್ಲ, ವಾಯುವೀಯ ಕರ್ಣಗಳು ತನಗಿಂತ ಬೇರೆ ಅಲ್ಲ, ಕರ್ತೃವು ತನಗಿಂತ ಬೇರೆ ಅಲ್ಲ. ಇನ್ ದೈವ ಆದ್ರೆ ಇವನು ಒಪ್ಪಲ್ಲ. ದೈವ ಅಂದ್ರೆ ಆಯಾ ಇಂದ್ರಿಯಕ್ಕೆ ಅನುಗ್ರಹ ದೇವತೆಗಳು. ಅವನೇನೋ ಅದನ್ನು ಕಂಡು ಇಲ್ಲ, ಕೇಳಿಯೂ ಇಲ್ಲ. ಒಟ್ಟು ಇವುಗಳಲ್ಲಿ ತನಗಿಂತ ಯಾವುದು ಬೇರೆ ಅಲ್ಲ, ಇವುಗಳೇ ತಾನು, ತಾನೇ ಇವುಗಳು ಅನ್ನೋದು ಆತ್ಮಾನನ್ಯತ್ವ ಬುದ್ಧಿ. ಅನಾತ್ಮದಲ್ಲಿ ಆತ್ಮಬುದ್ಧಿಗೆ ಹೆಸರೇನೋ? ಇಂದ್ರಿಯಗಳನ್ನ ಅದ್ ಬಾಧೆ ಮಾಡ್ತಿರ್ಬಾರ್ದು. ಅದರ ಅರ್ಥ ಏನೋ? ಇಲ್ವೇ ಇಲ್ಲ, ತಾನೇ ಇಲ್ಲ. ಇವುಗಳು ಇದ್ದು ಆತ್ಮನೇ ಇಲ್ಲ, ಇದೇ ನಾನು. ಇದು ಸರಿಯಾಗಿ ಉಲ್ಟಾ ನೀವು ಹೇಳೋದು. ನಮ್ಮಲ್ಲವರು ಅನನ್ಯತೆನ ತನಗಿಂತ ಯಾವುದು ಬೇರೆ ಇಲ್ಲ ಅಂದ್ರೆ ಆತ್ಮನೇ ಇರೋದು, ಆತ್ಮನಿಗಿಂತ ಬೇರೆ ಯಾವುದು ಇಲ್ಲ ಅಂತ ತಿಳ್ಕೊಳ್ಳೋ ಜ್ಞಾನಿ. ಅನಾತ್ಮವಾದ ದೇಹಾದಿಗಳೇ ನಾನಿರೋದು, ಬೇರೆ ಆತ್ಮ ಇಲ್ಲ ಅನ್ನೋದು ಕರೆಕ್ಟ್ ಆಪೋಸಿಟ್ ಮಿಥ್ಯಾಜ್ಞಾನಿ. ದೇಹವೇ ನಾನು ಅಂತ ತಿಳ್ಕೊಳ್ಳೋ ಮಿಥ್ಯಾಜ್ಞಾನಿ. ಆತ್ಮನಿಗಿಂತ ಬೇರೆ ಯಾವುದೂ ಇಲ್ಲ ಅಂತ ತಿಳ್ಕೊಳ್ಳೋನು ಸಮ್ಯಕ್ತಾನೆ. ಹೀಗೆ ಅವಿದ್ಯೆಯ ಪರಿಕಲ್ಪಿತೈ, ತಪ್ಪು ತಿಳುವಳಿಕೆಯಿಂದ ಕಲ್ಪನೆ ಮಾಡ್ಕೊಂಡ್ಬಿಟ್ಟ. ಅಂದ್ರೆ ವಿವೇಕವಿಲ್ಲದೆ ಅನ್ಯೋನ್ಯಾಧ್ಯಾಸ ಅಂತ ಕರೀತಾರಲ್ಲ, ಅದರಿಂದ ಕಲ್ಪನೆ ಮಾಡ್ಕೊಂಡ. ಆ ತಪ್ಪು ತಿಳುವಳಿಕೆ ಇಲ್ಲದೆ ಹೋದ್ರೆ ಕರ್ತೃತ್ವ ಬರೋಲ್ಲ. ತಪ್ಪು ತಿಳುವಳಿಕೆ ಇಲ್ಲದೆ ಹೋದ್ರೆ ಪ್ರಮಾತೃತ್ವ ಬರಲ್ಲ, ಅಂದ್ರೆ ಜ್ಞಾತೃತ್ವ ಬರೋಲ್ಲ. ತಪ್ಪು ತಿಳುವಳಿಕೆ ಹೇಳಿದ್ರೆ ಭೋಕ್ತೃತ್ವ ಬರೋಲ್ಲ. ಈ 3 ಮೊಟ್ಟ ಮೊದಲ ಸ್ಟೆಪ್ ಜಾರಿರೋದು. ಪರಮಾರ್ಥ ಸ್ವರೂಪಿನ ಫಸ್ಟ್ ಸ್ಟೆಪ್ ಜಾರಿದ್ ಯಾವುದು ಅಂದ್ರೆ ತಿಳ್ಕೊಳ್ಳೋನು, ಮಾಡೋ, ಯೋಚನೆ ಮಾಡೋ, ಅನುಭವಿಸೋನು, ಮಾಡೋನು, ಅನುಭವಿಸೋನು. ತಿಳ್ಕೊಳ್ಳೋನು, ಮಾಡೋನು, ಅನುಭವಿಸೋನು. ತಿಳ್ಕೊಳ್ಳೋ ವಿಷಯ ಕಡಿಮೆ, ಮಾಡೋ ವಿಷಯ ಹೆಚ್ಚು. ಆಮೇಲೆ ಅನುಭವಿಸೋದು ನಮ್ಮ ಕೈಲಿಲ್ಲ, ಬಂದದ್ದು ಅನುಭವಿಸ್ಬೇಕು. ತಿನ್ನೋ ತನಕ ಒಂದು, ತಿಂದ ಮೇಲೆ ಹೊಟ್ಟೆ ನೋವು, ಹೊಟ್ಟೆ ಏನೋ ಅನುಭವಿಸ್ಬೇಕು. ಹೀಗೆ ಆ ಅವಿದ್ಯೆಯಿಂದ ಪರಿಕಲ್ಪಿತವಾದ ಪರಿಕಲ್ಪಿತ ನಾನಾ ಪ್ರಕಾರವಾಗಿ ಒಂದೊಂದು ಇಂದ್ರಿಯಲ್ಲಿ ಒಂದೊಂದು ಥರ, ಒಂದೊಂದು ಬಿಡಿ ಬಿಡಿಯೂ ನಾನು, ಆ ಬಿಡಿ ಬಿಡಿಗಳು ಸೇರಿ ಒಟ್ಟು ನಾನು. ಅದು ಹೇಗೆ ಮಾಡ್ಕೊಂಡಪ್ಪ? ಚೂರು ನಾನು, ಅಷ್ಟು ಸೇರಿಸಿ ನಾನು. ಯಾರು ಹೇಳ್ಕೊಟ್ರು? ಹೇಗೆ ಬಂತು ಇವನಿಗೆ? ಈ ರೀತಿಯಾಗಿ ತಪ್ಪು ತಿಳುವಳಿಕೆಯಿಂದ ದೇಹೇಂದ್ರಿಯ ಸಂಘಾರದಲ್ಲಿ ತಪ್ಪು ತಿಳುವಳಿಕೆಯನ್ನು ಮಾಡಿ ಅದರಲ್ಲೇ ನಡೀತಾ ಇರೋ ಕ್ರಿಯಮಾಣಸ್ಯ ಕರ್ಮಣ, 5ಗಳಲ್ಲೇ ಕ್ರಿಯೆ ನಡೀತಾ ಇದೆ. ಕ್ರಿಯೆ ನಡೀತಾ ಇರೋ ಕಾಣಿಸ್ತಾ ಇದೆ. ಬುದ್ಧಿಯಲ್ಲಿ ಕ್ರಿಯೆ, ದೇಹದಲ್ಲಿ ಕ್ರಿಯೆ, ಪ್ರಾಣಾಪಾನಗಳಲ್ಲಿ ಕ್ರಿಯೆ, ಇಂದ್ರಿಯಗಳಲ್ಲಿ ಕ್ರಿಯೆ ಕಾಣಿಸ್ತಾ ಇದೆ. ಆ ಕಾಣಿಸ್ತಾ ಇರೋ ಕ್ರಿಯೆಗಳನ್ನೇ ನಾನೇ ಮಾಡುವವನು, ನಾನೇ ಕ್ರಿಯೆಗಳ ಕರ್ತೃ ಅಂತ. ಅಂದ್ರೆ ಆ ಕ್ರಿಯೆಗಳು ನನ್ನಲ್ಲೇ ನಡೀತಾ ಇದೆ. ಅಹಮೇವ ಕರ್ತಾ ಇತಿ, ತಾನೇ ಕರ್ತೃ. ನೋಡುವಾತನು ಮಾಡುವವನಲ್ಲ. ಎಲ್ಲವನ್ನು ಯಾರು ನೋಡ್ತಾನೋ ಅವನೇನ್ ಮಾಡ್ತಾನೆ? ಕರ್ತಾರಂ ಆತ್ಮಾನಂ ತಾನು ಕರ್ತೃವಲ್ಲದ ತನ್ನನ್ನ ಕರ್ತೃ ಅಂತ ತಿಳ್ಕೊಂಡ. ಕರ್ತಾರಂ ಆತ್ಮಾನಂ ಕೇವಲಂ ಅನ್ನೋ ಪದ ಶುದ್ಧನಾದ ಆತ್ಮ ಅಂತ. ಬೆರಕೆ ಇಲ್ಲದ ಆತ್ಮ ಯಾರೋ? ಸಾಕ್ಷಿ. ಬೆರಕೆಯಾದ ಆತ್ಮ ಯಾರೋ? ನಾನು, ಜೀವ, ನಾನು. ಹೀಗೆ ಶುದ್ಧನಾದ ಆತ್ಮನೇ ಕರ್ತೃ ಅಂತ ಯಃ ಪಶ್ಯತಿ, ಯಾರು ಹಾಗೆ ಆತ್ಮನನ್ನೇ ಕರ್ತೃ ಅಂತ ತಿಳ್ಕೊತಾನೋ ಸಹ
ಅವಿದ್ವಾನ್ ಮಿಥ್ಯಾಜ್ಞಾನಿ, ತಿಳ್ಕೊಂಡಿಲ್ಲ ಅಲ್ಲ, ತಪ್ಪಾಗಿ ತಿಳ್ಕೊಂಡಿದ್ದಾನೆ. ತಿಳ್ಕೊಳ್ಳದೆ ಇರೋನು ಬರೀ ಅಜ್ಞಾನ ಇಲ್ಲ, ತನ್ನ ಬಗ್ಗೆ ತನಗೆ ಬರೀ ಗೊತ್ತಿಲ್ಲ ಅನ್ನೋದಿಲ್ಲ. ನನ್ನ ಬಗ್ಗೆ ಏನಾಗಿರ್ಬೇಕು, ನಾನು ಚೆನ್ನಾಗಿ ಸರಿಯಾಗಿ ತಿಳ್ಕೊಬೇಕು, ಶಾಸ್ತ್ರಾಚಾರ ಏನು ತಪ್ಪಾಗಿ ತಿಳಿಬೇಕು, ಆದ್ರಿಂದ ಅವಿದ್ವ. ಇಷ್ಟ ಆಯ್ತು. ಅಹಮೇವ ಕರ್ತ, ಈ ಶ್ಲೋಕದಲ್ಲಿ ತಪ್ಪು ದಾರಿ ಹೋಗ್ತಾರೆ ಅಂತ ಹೇಳಿದ್ದೀನಿ ನಾನು. ಕಥಂ ಅಂತ ಶುರು ಮಾಡಿದ್ರು. ಯಾಕೆ ತಪ್ಪು ತಿಳ್ಕೊಂಡ, ಯಾಕೆ ತಿಳ್ಕೊಂಡ, ತಪ್ಪು ತಿಳ್ಕೊಳ್ಳೋ ಯಾಕೆ ಕಾರಣ ಅಂತ. ಯಾವ್ಯಾಗ ತಪ್ಪು ತಿಳಿಕೆ ಕಾರಣ ಅಲ್ಲ, ತಪ್ಪು ತಿಳ್ಕೊಂಡಿರೋ ಕ್ರಮ ಹೇಗೆ ಅನ್ನೋದು. ಓದ್ಲಿಲ್ಲ ಅದನ್ನ ದಡ್ಡನಾದ ಅಂತ. ಯಾಕೆ ದಡ್ಡನಾದ ಅಂದ್ರೆ ದಡ್ಡನಾಗೋದಕ್ಕೆ ಕಾರಣ ಅಲ್ಲ, ಬುದ್ಧಿವಂತನಾಗೋ ಪ್ರಯತ್ನ ಮಾಡ್ಲಿಲ್ವಲ್ಲ ಆದ್ರಿಂದ ದಡ್ಡನಾದ. ಯಾರೂ ಕೂಡ ಚಿಕ್ಕ ವಯಸ್ಸಲ್ಲೇ ವೇದಾಂತಾಚಾರ್ಯೋಪದೇಶ ನ್ಯಾಯೈಹಿ ಅಕೃತ ಬುದ್ಧಿತ್ವ ಅಸಂಸ್ಕೃತ ಬುದ್ಧಿತ್ವ ವೇದಾಂತ ಶ್ರವಣ ಮಾಡ್ಲಿಲ್ಲ, ಆಚಾರ್ಯ ಗುರುಕುಲಕ್ಕೆ ಹೋಗ್ಲಿಲ್ಲ. ಅದು ಚೆನ್ನಾಗಿ ಗುರುಗಳ ಜೊತೆಲೇ ಇರ್ಬೇಕು. ಕಳ್ಳತನ ಎಂತದು, ಅಡ್ಡದಾರಿ ಹಿಡ್ಕೊಂಡು ಎಲ್ಲೋ ಹೋಗಿ ಮಲ್ಕೊಂಡ್ಬಿಡೋದು, ಎಲ್ಲೋ ಹೋಗಿ ಇದ್ಬಿಡೋದು. ಯಾವಾಗಲೂ ಎಡಬಿಡದೆ ಗುರುಗಳ ನೆರಳಾಗಿರ್ಬೇಕು. ಅವ್ರಿಗೆ ಗೊತ್ತಾಗ್ತಾ ಇರ್ಬೇಕು ಎಲ್ಲೆಲ್ಲಿ ಇವನು ಏನೇನ್ ಚೇಷ್ಟೆ ಮಾಡ್ತಾನೆ ಎಲ್ಲ ಗೊತ್ತಾಗ್ಬೇಕು. ಆವಾಗ ಹಿಡಿದು ಬಿಡ್ಬೋದು. ಇವನ್ ತಪ್ಪಿಸ್ಕೋತಾ ಇರ್ತಾನೆ ಯಾರ ಶಿಷ್ಯ, ಗೊತ್ತಿರುತ್ತಲ್ವ ಅವನಿಗೆ, ಅದನ್ನೇ ಪಾಠ ಮಾಡ್ಕೊಳ್ಳೋದು, ಬೇರೆ ಪಾಠ ಅಲ್ಲ. ಎಲ್ಲಿ ಗುರುಗಳಿಂದ ತಪ್ಪಿಸ್ಕೋಬಹುದು, ಗುರುಕುಲದಲ್ಲಿ ಹೇಗೆ ನಾವು ಕಳ್ಳಾಟ ಮಾಡಬಹುದು ಅಂತ. ವೇದಾಂತ ಆಚಾರ್ಯ ಇವರ ಉಪದೇಶಗಳಿಂದ ಬುದ್ಧಿ ಸಂಸ್ಕಾರವಾಗದೇ ಇದ್ದವರು ಅಷ್ಟೂ ಜನ ತಪ್ಪು ತಿಳುವಳಿಕೆಯವ್ರಿಗೆ. ಗುರುಕುಲಕ್ಕೆ ಹೋಗ್ಲಿಲ್ಲ, ಗುರುಕುಲಕ್ಕೆ ಹೋದ್ರು ಅಲ್ಲಿ ಗುರುಗಳ ಕೈಯಲ್ಲಿ ಇರಲ್ಲ, ಸ್ವೇಚ್ಛೆಯಾಗಿರ್ತಾನೆ, ಬುದ್ಧಿಯಲ್ಲಿ ಸಂಸ್ಕಾರವೂ ಇಲ್ಲ, ಇಷ್ಟಪಟ್ಟು ಬಂದಿಲ್ಲ, ಗತಿ ಇಲ್ಲದೆ ಬಂದಿದ್ದಾನೆ. ಆ ಥರ ಆದ್ರೆ ಆಗೋಲ್ಲ. ಏನಾಗ್ಬೇಕು, ಇಷ್ಟು ಗೊತ್ತ ಮೇಲೆ ಯಾರನ್ನ ಇಷ್ಟಪಡ್ಬೇಕು, ಗುರುಗಳನ್ನ ಹೇಗೆ ಇಷ್ಟಪಡ್ಬೇಕು, ಅನನ್ಯತೆಯಿಂದ. ಗುರುಗಳಿಲ್ಲದೆ ಹೋದ್ರೆ ನಾನು ಬದುಕೋದಿಲ್ಲ ಅಂತ ಅಳು ಹಾಗಿರ್ಬೇಕು. ಅಯ್ಯೋ ಸದ್ಯ ಹೋದ್ರಲ್ಲ ಗುರುಗಳು, ಇನ್ನೊಂದು ವಾರ ಇಲ್ವಲ್ಲ, ಆರಾಮಾಗಿ ಇರಬಹುದಲ್ಲ ಅಂದ್ರೆ ಅದು ನಿಜವಾದ ವಿದ್ಯಾರ್ಥಿ ಅಲ್ಲ. ವೇದಾಂತಗಳಲ್ಲೂ ಆಚಾರ್ಯೋಪದೇಶದಲ್ಲೂ ನ್ಯಾಯದಿಂದಲೂ ಬುದ್ಧಿಯ ಸಂಸ್ಕಾರ ಆಗಿಲ್ಲ, ಯುಕ್ತಿ ವಿವೇಕ ಅನುಭವ ಬರಲಿಲ್ಲ, ಚಿಕ್ಕ ವಯಸ್ಸಲ್ಲಿ ಗುರುಕುಲಕ್ಕೆ ಹೋಗ್ಲಿಲ್ಲ, ಶ್ರವಣ ಮಾಡ್ಲಿಲ್ಲ, ಬುದ್ಧಿಗೆ ಸಂಸ್ಕಾರ ಆಗ್ಲಿಲ್ಲ. ಈಗ ಇನ್ನೇನ್ ಮಾಡೋದು, ಕೆಟ್ಟಾಯ್ತು. ಅಸಂಸ್ಕೃತ ಬುದ್ಧಿ ಅಂದ್ರು. ಸಂಸ್ಕಾರ ಅನ್ನೋ ಶಬ್ದಕ್ಕೆಲ್ಲಿ ಸರಿಯಾದ ಅನುಭವದಿಂದ ಸರಿಯಾದ ನಿಶ್ಚಯ ಜ್ಞಾನ ಬರೋದೇ ಸಂಸ್ಕಾರ. ಸಂಸ್ಕಾರ ಅಂದ್ರೆ ಬರೀ ಈ ತರ ಸರಿಪಾ, ದೋಷಾಪನೆ ರಾಗದ್ವೇಷ ಬರದೇ ಇರೋದು ಅದೆಲ್ಲ ಸರಿ, ಆದ್ರೆ ಅಷ್ಟೇ ಅಲ್ಲ. ಇಲ್ಲಿ ಆಚಾರ್ಯೋಪದೇಶ ನ್ಯಾಯಗಳಿಂದ ಬುದ್ಧಿ ಸಂಸ್ಕಾರ ಆಗೋದ್ರೆ ಸಮ್ಯಕ್ ಮಾರ್ಗ ಗೊತ್ತಾಗಬೇಕು, ಸರಿಯಾದ ಬುದ್ಧಿಯಲ್ಲಿ ಅರ್ಥ ಆಗ್ಬೇಕು, ನಿಶ್ಚಯ ಆಗ್ಬೇಕು. ಹೌದು, ಇದೇ ಸರಿಯಾದ ತಿಳುವಳಿಕೆ, ಇದೇ ಸರಿಯಾದಂತಹ ವಿವೇಕ ಅಂತ ಬರ್ಬೇಕು. ಅದು ಬರದೆ ಹೋದ್ರೆ ಗುರುಕುಲವಾಸ ಮಾಡಿದ್ದು ಪ್ರಯೋಜನ ಇಲ್ಲ. ಅಸಂಸ್ಕೃತ ಬುದ್ಧಿತ್ವ. ಇನ್ನು ಯೋಪಿ ದೇಹಾದಿ ವ್ಯತಿರಿಕ್ತಾತ್ಮವಾದಿ ಆತ್ಮಾನಮೇವ ಕೇವಲಂ ಕರ್ತಾರಂ ಪಶ್ಯತಿ ಅಸಾವಪಿ ಅಕೃತ ಬುದ್ಧಿ. ಇನ್ನೊಬ್ಬ ಇದ್ದಾನೆ, ದೇಹಕ್ಕಿಂತ ಬೇರೆ ಯಾವುದೊಬ್ಬ ಆತ್ಮ ಇದ್ದಾನೆ, ಜನ್ಮಾಂತರ ಲೋಕಾಂತರ ಸಂಬಂಧಿಯಾದಂಥವನು. ಅವನು ಇಲ್ಲಿ ಚೆನ್ನಾಗಿ ಕರ್ಮ ಮಾಡಿ ಅಲ್ಲಿ ಹೋಗಿ ಊಟ ಮಾಡ್ತೀನಿ ಅಂತ, ಇಲ್ಲಿ ಪುಣ್ಯ ಅನ್ನುವಂಥ ಒಂದು ದುಡ್ಡು ಕಾಯಿನ್ ತಗೊಂಡು ಹೋಗಿ ದೇವಲೋಕದಲ್ಲಿ ಚಲಾವಣೆ ಮಾಡಿ ಒಳ್ಳೆ ಮಜಾ ಮಾಡ್ತೀನಿ. ಹಾಗೆ ಫಾರಿನ್ನಲ್ಲಿ ದುಡ್ಕೊಂಡು ಬಂದು ಇಂಡಿಯಾಕ್ಕೆ ಬಂದು ಚೆನ್ನಾಗಿ ಊಟ ಮಾಡ್ತೀವಿ ಅಂತ ಅಂತಾರೋ ಹಾಗೆ ಇಲ್ಲಿ ಚೆನ್ನಾಗಿ ಅಗ್ನಿಷ್ಟೋಮ ಅದು ಇದು ಯಜ್ಞಗಳನ್ನೆಲ್ಲ ಮಾಡಿ ಪುಣ್ಯಕರ್ಮಗಳನ್ನು ಮಾಡಿ ದೇವಲೋಕಕ್ಕೆ ಹೋಗಿ ಚೆನ್ನಾಗಿ ಮಜಾ ಮಾಡ್ತೀನಿ ಅಂತ ಮಾಡ್ಕೊಂಡ. ಅಲ್ಲೂ ಕೂಡ ಅವನು ದಡ್ಡ ಅಂದ್ರು ಶಂಕರಾಚಾರ್ಯರು. ಯೋಪಿ ದೇಹಾದಿ ವ್ಯತಿರಿಕ್ತಾತ್ಮವಾದಿ, ದೇಹಕ್ಕಿಂತ ಬೇರೆ. ಇಲ್ಲಿ ಒಂದಂಶ ಅವನಲ್ಲಿ ದೋಷ ಇದೆ. ದೇಹ ವ್ಯತಿರಿಕ್ತನಾದ ಜೀವ ಅಂತ ಒಬ್ಬ ಇದ್ದಾನೆ, ನಾವು ಮಾಡುವಾಗ ದೇಹವೇ ಅವನು, ಆದ್ರೂ ಒಬ್ಬ ಜೀವ ಇದ್ದಾನೆ. ಅಲ್ಲಿ ಯುಕ್ತಿ ಇದೆ, ಅನುಭವ ಇಲ್ಲ. ಯುಕ್ತಿ ಏನೋ, ಈಗ ದೇಹ ಬಿಟ್ಟು ಹೋದ್ರು ದೇಹದಲ್ಲಿ ಇದ್ದಂತಹ ಜೀವ ಬೇರೆ ಕಡೆ ಇರಬೇಕು ಅಂತ ಯುಕ್ತಿ ಇದೆ. ಬೇರೆ ಕಡೆ ಇರೋ ಅನುಭವ ಇದೆಯಾ? ಹಾಗ ಅನುಭವ ಇಲ್ಲ. ದೇಹ ವ್ಯತಿರಿಕ್ತನಾದ ಜೀವ ಒಬ್ಬ ಇದ್ದಾನೆ ಅಂತ ಯಾರಿಗೆ ಅನುಭವ ಬರುತ್ತೆ? ಬಂದೇ ಇಲ್ವಲ್ಲ. ದೇಹವೇ ನಾನು, ನಾನೇ ದೇಹ, ದೇಹ ಹೋದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ, ಹಾಕ್ತಾನೆ ಇರೋದು ಲೋಕದಲ್ಲಿ. ಆದ್ರೆ ದೇಹ ವ್ಯತಿರಿಕ್ತಾತ್ಮವಾದಿ ಕೇವಲ ಯುಕ್ತಿಯಿಂದ ಒಪ್ಕೊಂಡು ನಂಬಿಕೆಯಿಂದ ಶಾಸ್ತ್ರಾನುಷ್ಠಾನ ಮಾಡ್ತೇನೆ ಹೊರತು ಅನುಭವ ಇಲ್ಲ ಅವನಿಗೆ. ಇನ್ನು ನಾಸ್ತಿಕರಂತೂ ಹಾಳಾಗೋರು, ಅವರು ಇದು ಇಲ್ಲ ಒಂದು ಇಲ್ಲ, ದೇಹವೇ ನಾನು ಮಾಡ್ಕೊಂಡಂತ ಚಾರ್ವಾಕರು ಲೌಕಿಕರು ಅವರು ಹಾಳಾಗೋದ್ರು.
ಅವರಿಗೆ ಶಾಸ್ತ್ರವೂ ಇಲ್ಲ, ಆಚಾರ್ಯವೂ ಇಲ್ಲ. ಆದ್ರಿಂದ ದೇಹ ವ್ಯತಿರಿಕ್ತ ಆತ್ಮವಾದಿ ಇದಾನಲ್ಲ, ಅವನು ಬರೀ ಜೀವನೇ ಮಾಡೋನು, ಇವುಗಳೆಲ್ಲ ಸಾಧನ ಅಂತ ತಿಳ್ಕೊಂಡ್ರು ಕೂಡ ಅವು ಅಸಾವಪಿ ಕೃತ ಬುದ್ಧಿ ಅಂದ್ರು. ಯಾರೋ ಲೌಕಿಕರಷ್ಟೇ ಅಲ್ಲ, ಪುಣ್ಯಕರ್ಮ ಮಾಡೋನು ಬುದ್ಧಿವಂತನಲ್ಲ, ಅಷ್ಟೇ ತಪ್ಪು ತಿಳ್ಕೊಳ್ಳೋನು. ಯದ್ಯಪಿ ಬುದ್ಧಿಪೂರ್ವಕಾರಿ ನಾವಿದಿತ್ವ ಆತ್ಮನಃ ಪರಲೋಕ ಸಂಬಂಧಂ ಅಧಿಕ್ರಿಯತೆ ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳಿದರು. ತಥಾಪಿ ಅಂತ, ಯದ್ಯಪಿ ತಥಾಪಿ ಪಶುರೇವ ಸದೇವಾನ. ಅವನು ಅಕೃತ ಬುದ್ಧಿತ್ವ, ಅವನು ಬುದ್ಧಿಯಲ್ಲಿ ಸರಿಯಾದಂತಹ ವಿವೇಕ ಇಲ್ಲ. ಅನುಭವ ಸಹಿತವಾಗಿ ದೇಹೇಂದ್ರಿಯಗಳು ತನಗಿಂತ ಬೇರೆಯಾಗಿವೆ, ಬರೀ ತೋರಿಕೆಯಾಗಿವೆ, ತನಗೂ ದೇಹೇಂದ್ರಿಯಕ್ಕೂ ಸಂಬಂಧವಿಲ್ಲ, ದೇಹೇಂದ್ರಿಯ ಸಂಘಾತವಿಲ್ಲ, ನಾನು ಚೈತನ್ಯ ಸ್ವರೂಪನಾಗಿದ್ದೀನಿ ಅಂತ ಅನುಭವದಲ್ಲಿರ್ಬೇಕು. ಅವನಿಗೆ ಗೊತ್ತಾಗತ್ತೆ ಏನಂತ, ನಾನು ಕರ್ತೃವಲ್ಲ ಭೋಕ್ತೃವಲ್ಲ, ನಾನು ಕರ್ಮ ಹಿಂದೂ ಮಾಡಿಲ್ಲ, ಈಗಲೂ ಮಾಡ್ತಾ ಇಲ್ಲ, ಮುಂದೂ ಮಾಡಲ್ಲ. ಅವನು ಸರಿ. ಇವರೆಲ್ಲ ದಡ್ರೆ. ಯಾರೋ ಲೌಕಿಕ ಕರ್ಮದವರು ಅತ್ಯಂತ ದಡ್ರು, ಪಶುಗಳು. ಆ ಶಾಸ್ತ್ರೀಯ ಕರ್ಮ ಮಾಡೋರು ಪಶುಗಳೇ, ದೇವತೆಗಳ ಪಶುಗಳು, ಮನುಷ್ಯ ಲೋಕದ ಪಶುಗಳು. ಮನುಷ್ಯ ಲೋಕದ ಪಶುಗಳಿಗೆ ಇನ್ನೂ ಕೀಳು ಜನ್ಮ. ಯಾವುದೋ ಗಿಡ ಮರ ಅದಾಗ ಹುಟ್ಟುತ್ತಾರೆ. ಯಾರ ಮನುಷ್ಯ ಲೋಕದಲ್ಲಿ ಪಶುಗಳಂತೆ ಬದುಕ್ತಾರಲ್ಲ, ತಿನ್ನೋದು ಉಣ್ಣೋದು, ಅವ್ರಿಗೆ ಯಾವ ಜನ್ಮ ಅಂದ್ರೆ ಗಿಡ ಮರಗಳಾಗಿ ಹುಟ್ಟೋ ಜನ್ಮ. ದೇವತೆಗಳ ಪಶುವಾದವರು ಅಲ್ಲಿ ಹೋಗಿ ಅನುಭವಿಸಿ ಮತ್ತೆ ವಾಪಸ್ ಬರ್ತಾರೆ. ಅದು ಅದೇ ಹಣೆ ಬರ. ಅತಃ ಅಕೃತ ಬುದ್ಧಿತ್ವ. ಇಬ್ಬರೂ ತಮ್ಮ ಬುದ್ಧಿಗೆ ಸರಿಯಾದ ಸಂಸ್ಕಾರವನ್ನು ಪಡ್ಕೊಳ್ಳಿಲ್ಲ. ಒಬ್ಬ ದುಡಿದು ಮಜಾ ಮಾಡ್ಬೇಕು ಅಂತಾನೆ, ಒಬ್ಬ ಪುಣ್ಯ ಸಂಪಾದನೆ ಮಾಡಿ ಮಜಾ ಮಾಡ್ಕೊಂಡು. ಇಬ್ರು ದಡ್ರೆ ಅಂದ್ರು ಶಂಕರಾಚಾರ್ಯ. ಇಬ್ಬರು ಬುದ್ಧಿನೂ ಸರಿ ಇಲ್ಲ. ಅಂದ್ರೆ ಇಷ್ಟು ವರ್ಷ ಏನೇನ್ ಪುಣ್ಯ ಮಾಡಿದ್ವು ಎಲ್ಲ ವೇಸ್ಟ್. ಏನೇನ್ ದುಡ್ಡು ತಿಳ್ಕೊಂಡು ಅಷ್ಟು ದಂಡ. ಆ ಪುಣ್ಯ ಭಗವಂತನಿಗೆ ಮುಂಚೆನ ಇವತ್ ಕೊಡೋಕ್ ಬರಲ್ಲ. ಚೆನ್ನಾಗಿದೆ ಕಣ್ರೆ, ನಾನ್ ಅವತ್ ಮಾಡಿರೋ ಪಾಪವನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದ್ದೀನಿ. ಪಾಪ ಅರ್ಪಣೆ ಮಾಡದೆ ಏನ್ ಮಾಡ್ತಾನ? ಮನುಷ್ಯನಾದವನು ತನ್ನ ಚಿಕ್ಕ ವಯಸ್ಸಲ್ಲಿ ಸರಿಯಾದ ನಿಶ್ಚಯ ಮಾಡಿ ಹೋಗ್ಬೇಕೆ ಹೊರತು ವಯಸ್ಸಾದ್ಮೇಲೆ ಏನ್ ಮಾಡಬಹುದು? ಇವತ್ತಿನ ಮುಂದೆ ಭಕ್ತಿಯನ್ನು ಮಾಡಬಹುದು, ಇವತ್ತಿನ ಮುಂದೆ ಶ್ರವಣಾದಿಗಳನ್ನು ಮಾಡ್ಕೋಬಹುದು, ಅದು ತಪ್ಪಿಲ್ಲ. ಆದ್ರೆ ಆಚಾರ್ಯ ಹೇಳ್ತಾ ಇರೋದು ಚಿಕ್ಕ ವಯಸ್ಸಲ್ಲಿ ಗುರುಗಳ ಹತ್ರಕ್ಕೆ ಹೋಗ್ಬೇಕು ಅಂತ. ಆವಾಗಲೇ ಸರಿಯಾದಂತಹ ಒಂದು ಬುದ್ಧಿಯಲ್ಲಿ ಕೆಟ್ಟ ಸಂಸ್ಕಾರಗಳು ಜಾಸ್ತಿ ಆದಷ್ಟು ತೊಳೆಯೋದು ಕಷ್ಟ ಅಲ್ವ. ಆ ಪಾತ್ರೆ ತುಂಬಾ ವರ್ಷ ಕಿಲುಬು ಹಿಡಿದು ಎಲ್ಲ ಆದ್ರೆ ಇಟ್ಕೆ ಹಾಕಿ ಉಜ್ಜಿದ್ರು ಹೋಗಲ್ಲ ಕಿಲುಬು. ಇಟ್ಕೆ ತಗೊಂಡು ತಿಕ್ಕಿದ್ರು ಹೋಗಲ್ಲ, ಬರೀ ಹುಳಿಯಲ್ಲ. ಹಾಗೆ ನಮ್ಮ ಬುದ್ಧಿ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಹಾಳು ಕೆಟ್ಟು ಹೋಗಿದೆ. ಬೇಡವಾದ್ದೆಲ್ಲ ಅನುಭವಿಸಿ ಆಯ್ತು, ಮಾಡಬಾರ್ದೆಲ್ಲ ಮಾಡಿ ಆಯ್ತು. ಈಗ ನಮ್ಗೆ ಇದೆಲ್ಲ ಬೇಡ ಅನ್ಸಿದೆ ಅಂದ್ರೆ ಏನೋ ಒಂದ್ ಸ್ವಲ್ಪ ಭಗವತ್ ಭಕ್ತಿ ಒಂದು ಹೇಳಬಹುದು, ತತ್ವ ವಿಚಾರ ಶ್ರವಣ ಮಾಡಬಹುದು, ಅನುಭವ ಪ್ರಯತ್ನ ಮಾಡಬಹುದು. ನಸ ಪಶ್ಯತಿ ಆತ್ಮನಃ ತತ್ವಂ. ಅವನು ತನ್ನ ಸ್ವರೂಪವನ್ನೇ ತಿಳ್ಕೊಂಡಿಲ್ಲ. ಆತ್ಮನ ನಿಜವಾದ ಸ್ವರೂಪ, ತತ್ವ ಅಂದ್ರೇನೋ ಯಥಾರ್ಥ ಸ್ವರೂಪ, ನಿಜವಾಗಿ ಏನಿದೆಯೋ ಅದು ತತ್ವ. ತನ್ನನ್ನೇ ನಿಜವಾಗಿ ತಿಳ್ಕೊಂಡಿಲ್ಲ. ಇನ್ ಪ್ರಪಂಚ ಸರಿಯಾಗಿ ತಿಳ್ಕೊತಾನ? ಇನ್ನು ಪರಮಾತ್ಮನೂ ಸರಿಯಾಗಿ ತಿಳ್ಕೊತಾನ? ಏನ ನಿದ್ದೆ ಬಂತನ? ಬಿದ್ದು ಬಿಡ್ತು ತಲೆ ಬರ್ಲಿಲ್ವಾ? ನಸ ಪಶ್ಯತಿ ಆತ್ಮನಃ ತತ್ವಂ. ಆತ್ಮನ ತತ್ವವನ್ನ ಸ್ವರೂಪವನ್ನ ಅವನು ಚೆನ್ನಾಗಿ ಕರ್ಮಣೋವಾ ಇತ್ಯರ್ಥ. ಕರ್ಮಣೋವಾ ಎಲ್ಲಿಗನ್ವಯ? ಅಲ್ಲ, ಕರ್ಮಣೋವಾ ತತ್ವಂ ಏನೋ ಕರ್ಮದ ತತ್ವನು ತಿಳ್ಕೊಳ್ಳಿಲ್ಲ. ಆತ್ಮಸ್ವರೂಪ ತತ್ವ ಅನ್ನೋದು ಏನ್ ವ್ಯತ್ಯಾಸ? ಕರ್ಮದ ತತ್ವ ಏನೋ, ಆತ್ಮಸ್ವರೂಪ ತತ್ವ ಏನೋ? ಕರ್ಮದ ತತ್ವ ಈ 5ರಿಂದ ಕರ್ಮ ಆಗ್ತಿದೆ ಅನ್ನೋದು ಕರ್ಮದ ತತ್ವ. ಈ ಆತ್ಮ, ಈ 5ಕ್ಕೆ ಆತ್ಮ ಸಂಬಂಧಪಟ್ಟಿಲ್ಲ ಅನ್ನೋದು ಆತ್ಮ ಹತ್ರ ಬಂದ. ಆತ್ಮನ ಸ್ವರೂಪದ ತತ್ವ, ಆತ್ಮನಿಗೆ ಯಾವತ್ತೂ ಕರ್ಮದ ಸಂಬಂಧ ಇಲ್ಲ ಅಂತ. ಕರ್ಮದ ತತ್ವ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರೋದು ಅಂತ. ಇಲ್ಲಿ ಅಧ್ಯಾರೋಪ ಏನು ಅಂದ್ರೆ ಕರ್ಮವನ್ನು ಯಾವ್ದಕ್ಕಾದ್ರೂ ಹಾಕ್ಬೇಕು. ಕರ್ಮ ನಡೀತಾ ಇಲ್ಲ ಅಂದ್ರೆ ಅವ್ನು ಕೇಳಲ್ಲ. ಆದ್ರೆ ಏನ್ ಮಾಡ್ಬೇಕು? ಈ 5ರಲ್ಲಿ ಕರ್ಮ ಇದೆ ಕಣ, ನೀನ್ ಸುಮ್ಮನೆ ನಿನ್ ಪಾಡಿಗೆ ನೀನ್ ನೋಡೋನು, ನಿನ್ನಲ್ಲಿ ಯಾವ ಕರ್ಮವೂ ಯಾವತ್ತೂ ನಡೆದಿಲ್ಲ ಅಂದ್ರೆ ಅದು ಒಂದು ರೀತಿ ಆತ್ಮನ ತತ್ವ ಅಕರ್ತೃತ್ವ. ದೇಹೇಂದ್ರಿಯಗಳು ಯಾವಾಗ್ಲೂ ಕ್ರಿಯೆ ಇದೆ. ಇವರು ಶಂಕರಾಚಾರ್ಯರು ಸೂತ್ರ ಭಾಷ್ಯದಲ್ಲಿ ನಾನು ಮಾನಂ ಸೂತ್ರದಲ್ಲಿ ಚೇತನದಲ್ಲಿ ಕ್ರಿಯೆ ಇದೆಯೋ ಅಚೇತನದಲ್ಲಿ ಕ್ರಿಯೆ ಇದೆಯೋ ಅಂತ ಬಹಳ ಚರ್ಚೆ ಮಾಡಿದ್ದಾರೆ.
ನೋಡಿದ್ರೆ ನಮಗೆ ಅಚೇತನದಲ್ಲಿ ಕ್ರಿಯೆ ಕಾಣಿಸುತ್ತೆ. ಅಚೇತನ ಅಂದ್ರೇನೋ ಫ್ಯಾನು, ಭೂಮಿ, ಗಾಳಿ, ನೀರು ಇವುಗಳಲ್ಲೇ ಕ್ರಿಯೆ ಕಾಣಿಸುತ್ತೆ. ನಮ್ಮ ದೇಹೇಂದ್ರಿಯಗಳಲ್ಲಿ ಕ್ರಿಯೆ ನಡೀತಾ ಇದೆ. ಅದು ಅಚೇತನದಲ್ಲೋ ಚೇತನದಲ್ಲೋ? ಅಲ್ಲಪ್ಪ, ಬಸ್ ಹೋಗೋದು ಅಚೇತನ ಅಲ್ವಾ, ರೈಲ್ ಹೋಗೋದು ಅಚೇತನ ಅಲ್ವಾ? ಕ್ರಿಯೆ ಕಾಣಿಸ್ತಾ ಇರೋದು, ಕ್ರಿಯೆಗೆ ಆಶ್ರಯ, ಕ್ರಿಯೆ ಯಾವ್ದ್ರ ಮೇಲೆ ಕೂತಿರುತ್ತೆ? ಅಚೇತನದ ಮೇಲೆ ಕೂತಿರುತ್ತೆ. ಚೇತನ ಅದರೊಳಗೆ ಸುಮ್ಮನೆ ನೋಡ್ತಾ ಇರ್ತಾನೆ, ಅಂದ್ರೆ ಅದಕ್ಕೆ ಸಾಕ್ಷಿಯಾಗಿರ್ತಾನೆ. ನೀವು ಬಸ್ಸಲ್ಲಿ ನೀವು ಕೂತಿರೋದ್ರಿಂದ ಬಸ್ ಹೋಗುತ್ತೆ, ಬಸ್ಸಲ್ಲಿ ಡ್ರೈವರು ಇರೋದ್ರಿಂದ ಹೋಗುತ್ತೆ. ಡ್ರೈವರು ಇಲ್ಲ, ನೀವು ಇಲ್ಲ ಅಂದ್ರೆ ಬಸ್ ಎಲ್ಲೋ ಹಾಗೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲೋ ಗುಂಡಿ ಹೋಗಿ ಬಿದ್ದುಬಿಡುತ್ತೆ. ಕ್ರಿಯೆ ಇರೋದು ಎಲ್ಲಿ? ಅಚೇತನದಲ್ಲಿ. ಕ್ರಿಯೆಯನ್ನ ಯಾರಿಗೋಸ್ಕರ ಮಾಡ್ತಾ ಇರ್ತಾರೆ? ಚೇತನಕ್ಕೋಸ್ಕರ. ಆದ್ರೆ ಚೇತನದಲ್ಲಿ ಕ್ರಿಯೆ ಇದೆಯೋ ಇಲ್ವೋ? ಹಾಗಾದ್ರೆ ಕರ್ತೃ ಯಾರೋ? ಎಲ್ಲಿ ಕ್ರಿಯೆ ಇದೆಯೋ ಅವನು ಕರ್ತೃವೋ, ಯಾರಿಗೋಸ್ಕರ ಕ್ರಿಯೆಯೋ ಅವನು ಕರ್ತೃವೋ? ಕ್ರಿಯೆ ಎಲ್ಲಿ ನಡೆಯುತ್ತೋ ಅವನು ಕರ್ತೃವೋ, ಕ್ರಿಯೆಯ ಫಲ ಯಾರು ಅನುಭವಿಸ್ತಾನೆ ಮಾಡ್ಕೋತಾರೋ ಅವನು ಕರ್ತೃವೋ ಅಂದ್ರೆ ಅವನು ಕರ್ತೃ. ಹಾಗಾದ್ರೆ ನೀವು ಸುಮ್ಮನೆ ನೋಡ್ತಾ ಇರ್ಬೇಕಲ್ಲ, ನಾನು ಮಾಡಿದೆ ಅಂತ ಯಾಕೆ ಹೇಳ್ಬೇಕು? ನಾನು ಹೇಳ್ತಿರ್ತೀನಿ ಅವಿವೇಕ. ಕರ್ಮದ ತತ್ವವೂ ಗೊತ್ತಿಲ್ಲ, ತನ್ನ ಚೈತನ್ಯದ ಜೀವನ ತತ್ವವೂ ಗೊತ್ತಿಲ್ಲ. ಜೀವನ ತತ್ವ ಯಾವತ್ತೂ ಕ್ರಿಯಾ ಸಂಬಂಧ ಇಲ್ಲ. ದೇಹೇಂದ್ರಿಯಗಳಲ್ಲಿ ಯಾವತ್ತೂ ಕ್ರಿಯೆ ಇದ್ದೇ ಇದೆ. ದೇಹೇಂದ್ರಿಯಗಳಲ್ಲಿ ಕ್ರಿಯೆ ನಿಲ್ಸೋಕ್ ಬರಲ್ಲ ನನಗೆ. ಆದ್ರೆ ನಾನು ಸುಮ್ಮನೆ ಇರ್ತೀನಿ, ದೇಹೇಂದ್ರಿಯಗಳು ನೀನು ಕೂರ್ಸ್ಕೊಂಡ್ರೆ ಸುಮ್ಮನೆ ಇರಲ್ಲ. ಅದಕ್ಕೆ ಭಗವಂತ ಹೇಳ್ಬಿಟ್ಯಾನ, ನಹಿ ದೇಹಭೃತ ಶಕ್ಯಂ. ಹಾ, ದೇಹ ಕ್ರಿಯೆಯಲ್ಲದೆ ಇರೋದು ಅಂದ್ರೆ ಆಗಲ್ಲ. ಏನೋ ಒಂದು ನಡೀತಾನೆ ಇರುತ್ತೆ. ಆ ಕ್ರಿಯೆಯಲ್ಲದೆ ಇದ್ಬಿಟ್ರೆ ದೇಹ ಏನಾಗ್ಬಿಡುತ್ತೆ? ಕೊಳತು ಬಿಡುತ್ತೆ ಅಲ್ವನಾ? ಬರೀ ದೇಹ ಏನಾಗತ್ತೆ? ಕ್ರಿಮಿ. ಅಲ್ಲೂ ಕ್ರಿಯೆನೇ. ಅದು ಹಣ್ಣಾಯಿಗಳು ಗೊಳಗೊಳ ಎಲ್ಲ ಬಣ್ಣಾಗಿ ಹೋಗುತ್ತೆ. ಪಂಚಭೂತಗಳು. ಮೈಸೂರಲ್ಲಿ ಒಬ್ಬ ಹೋಗ್ಬಿಟ್ಟಿದ್ರು, 3 ದಿವಸ ಬಂದಿರಲಿಲ್ಲ, ಕೆಟ್ಟ ವಾಸನೆ ಬರೋದು. ಮೈಸೂರು ಗುರುಗಳಿದ್ದಾಗ ಆ ಮೂರ್ತಿ ಮನೆಯಿಂದ 2-3 ಮನೆ ಆ ಕಡೆ ಒಂದ್ ಸ್ವಲ್ಪ ದೂರದಲ್ಲಿ ಒಂದು ಯಾವನೋ ಒಬ್ಬನೇ ಇದ್ದ, ಸತ್ತು ಹೋಗ್ಬಿಟ್ಟಾನೆ. ಯಾರು ನೋಡಿದ್ರು. ಆ ದೇಹ ನೋಡೋಕೆ ಆಗಲ್ಲ, ಗಲೀಜು ದೇಹ. ಹೀಗೆ ಕ್ರಿಯೆ ಇರೋದು ಒಂದು ರೀತಿ ಅದನ್ನು ಬದಲಾಯಿಸೋದಕ್ಕೆ, ಅದನ್ನು ಶುದ್ಧಿ ಮಾಡೋಕೆ, ಅದು ಮೂಲ ಕಾರಣಕ್ಕೆ ಹೋಗ್ಲಿ ಅಂತ ಅಲ್ವನಾ? ಮೂಲ ಕಾರಣ ಯಾವುದು ದೇಹಕ್ಕೆ? ಪಂಚಭೂತಗಳು ಹೋಗಿ ಸೇರ್ಕೊಳ್ಳಿ ಅಂತ ಅಲ್ವಾ? ನೀರು ಎಲ್ಲಿ ಹೋಗುತ್ತೆ? ಸಮುದ್ರಕ್ಕೆ, ಮೂಲ ಕಾರಣ. ಗೋಡೆ ಎಲ್ಲ ಹೋಗುತ್ತೆ ಮಣ್ಣಿಗೆ, ಯಾಕಂದ್ರೆ ಮೂಲ ಕಾರಣ. ಗಡಿಗೆ ಎಲ್ಲ ಹೋಗುತ್ತೆ. ಅಷ್ಟು ಮೂಲ ಕಾರಣದ ಸೇರಿಸ್ಕೋಬೇಕು ಅಂತಲೇ ಕ್ರಿಯೆ ನಡೀತಾ ಇರೋದು. ಆದ್ರೆ ನಾವು ಮಾಡ್ತಾ ಇರೋ ಕ್ರಿಯೆ ಎಲ್ಲ ಮೂಲ ಕಾರಣದಿಂದ ಬೇರೆ ಆಗ್ಲಿ, ನಮ್ಮ ಉಪಯೋಗ ಆಗೋ ಆಕಾರ ಆಗ್ಲಿ, ಈ ರೀತಿ ಆಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೀಗೆ ಮನೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಹೇಗೆ ಕಟ್ಟಿದ್ರು ಅಷ್ಟೇ. ಅದಕ್ಕೆ ಅತಃ ದುರ್ಮತಿ ಕುತ್ಸಿತ ವಿಪರೀತ ದುಷ್ಟ ಅಜಸ್ರಂ ಜನನ ಮರಣ ಪ್ರತಿಪತ್ತಿ ಹೇತುಭೂತ ಮತಿ ಅಸ್ಯ ಇತಿ ದುರ್ಮತಿ. ಇಲ್ಲಿ ದುರ್ಮತಿ ಇದೆ. ದುಷ್ಟವಾದದ್ದು, ವಿಕಾರವಾದದ್ದು, ವಿಪರೀತವಾದದ್ದು, ನಿಂದ್ಯವಾದದ್ದು ಅಂತ ಅಷ್ಟು 3-4 ಅರ್ಥ ಬರೆ. ದುಷ್ಟ ಅಂದ್ರೆ ಛೀ ಅಂತ ಬುದ್ಧಿ ಹೇಳೋರು. ಹೊಲಸು ಬುದ್ಧಿ, ದುರ್ಬುದ್ಧಿ ನಿಂದು. ಧಾರ್ತ ರಾಷ್ಟ್ರಸ್ಯ ದುರ್ಬುದ್ಧೇ ಅಲ್ವಾ? ಯಾರು ಧಾರ್ತರಾಷ್ಟ್ರ? ಎಲ್ಲರಲ್ಲೂ ಸಂದೇಹ, ಎಲ್ಲರಲ್ಲೂ ಇದು ಮೋಸ ಮಾಡೋದು, ಎಲ್ಲಾ ಕಡೆಯಲ್ಲೂ ದುರಭಿಮಾನ, ಎಲ್ಲಾ ಕಡೆಯಲ್ಲೂ ಛಲ ಹಠ. ಅದೇ ದುರ್ಮತಿ. ಹೀಗೆ ಕುತ್ಸಿತವಾದ, ಕೆಟ್ಟದಾದ, ವಿಪರೀತವಾದ, ದುಷ್ಟವಾದ ಬುದ್ಧಿ ದುರ್ಮತಿ ಅಂದ್ರೆ. ಅದಕ್ಕೆ ಶಂಕರಾಚಾರ್ಯರ ವಿವರಣೆ ಎಡಬಿಡದೆ ಹುಟ್ಟು ಸಾವು ಅಂದ್ರೆ ಕ್ಷಣದಲ್ಲೂ ಹುಟ್ಟೋದು ಸಾಯೋದು. ಅದಕ್ಕೆ ಕಾರಣವಾದಂತಹ ಬುದ್ಧಿ ಇರೋನೇ ದುರ್ಮತಿ. ಮತ್ತೆ ಹುಟ್ಟಬೇಕು ಅಂತ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇಶಿ. ಹೀಗೆ ದುಷ್ಟವಾದ ಬುದ್ಧಿ ಉಳ್ಳವನು ದುಷ್ಟಾಮತಿ ಅಸ್ಯನ ಯಸ್ಯನ ಪಾಪ ಅವರನ್ನು ನಮ್ಮ ಹತ್ರ ಇರೋರು ಅಂತ ಅಸ್ಯ ಅಂದ್ರು ಶಂಕರಾಚಾರ್ಯ. ದುರ್ಬುದ್ಧಿ ಇದ್ದವ್ರು ದೂರ ಅಲ್ಲ, ನಮ್ಮವರೇ ಅವರು. ಯಾಕಂದ್ರೆ ಬುದ್ಧಿ ಮಾತ್ರ ಕೆಟ್ಟದು, ಬುದ್ಧಿಯಲ್ಲಿ ಇರುವಂತಹ ಚೈತನ್ಯ ನಮ್ದೇ ಸ್ವರೂಪ ಅಲ್ವಾ? ಬಿಸಿಲು ಎಲ್ಲಿ ಬಿದ್ರು ಸೂರ್ಯನೇ ತಾನೆ. ಅದು ಕೊಳಚೆ ಮೇಲೆ ಬಿದ್ರು, ಹೊಲಸು ಮೇಲೆ ಬಿದ್ರು,
ಒಳ್ಳೆ ಜಾಗದಲ್ಲಿ ಬಿದ್ರು ಬಿಸಿಲು ಯಾರದ್ದು? ಹಾಗೆ ಚೈತನ್ಯ ಸ್ವರೂಪ ಎಲ್ಲಿದ್ರು ನಮ್ದು. ಆ ದುರ್ಬುದ್ಧಿ ಉಳ್ಳವನು ಚೈತನ್ಯ ಸ್ವರೂಪನೇ. ಅದು ಮತಿ ಬುದ್ಧಿ ದುಷ್ಟವಾಗಿದೆ. ಹೇತುಭೂತ ಮತಿ ಅಸ್ಯ ಇದು ದುರ್ಮತಿ. ಸಹ ಪಶ್ಯನ್ನಪಿ ನ ಪಶ್ಯತಿ. ಒಟ್ಟಿಗೆ ಎರಡು ಅನುಭವ ಇರುತ್ತೆ. ಒಂದು ನೋಡ್ತಾ ಇರೋ ಸಾಕ್ಷಿ ಅನುಭವ ಇದೆ, ಇನ್ನೊಂದ್ ಕಡೆಯಲ್ಲಿ ನಾನು ಅದನ್ನ ಮಾಡ್ಕೊಂಡೆ ಅಂತ ಅನುಭವ ಇದೆ. ಪಶ್ಯನ್ನಪಿ ಸಾಕ್ಷಿಯಾಗಿ ನೋಡ್ತಾ ಇದ್ರು ನ ಪಶ್ಯತಿ, ನಾನೇ ಮಾಡೋನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಕಾಣಿಸ್ತಾ ಇದೆ, ಕಿವಿ ಕೇಳ್ತಾ ಇದೆಯೋ ಇಲ್ವೋ ಅನ್ನೋದು, ತಾನು ನೋಡ್ತಾ ಇರೋದು ಅನುಭವಕ್ಕೆ ಬರ್ತಾ ಇದೆ. ಆದ್ರೂ ನಾನು ಕೇಳದೆ, ನಂಗೆ ಸರಿಯಾಗಿ ಕೇಳಲಿಲ್ಲ, ನಂಗೆ ಏನೇನೋ ಕೇಳಿಸ್ತು ಅಂತಾನೆ. ಎರಡೆರಡು ಒಟ್ಟೊಟ್ಟಿಗೆ. ಅದಕ್ಕೆ ದುರ್ಬುದ್ಧಿ ಅನ್ನೋದು. ಪಶ್ಯನ್ನಪಿ ನ ಪಶ್ಯ. ಸ್ವಾಮಿ ಅನುಭವದಲ್ಲಿದೆ ಕಣ್ರೆ. ದೇಹೇಂದ್ರಿಯಗಳ ಕ್ರಿಯೆಗಳ ಕಾಣಿಸ್ತಾ ಇದೆ, ಅದು ಕೆಲಸ ಮಾಡಿದ್ದು ಬಿಡೋದು ಕಾಣಿಸ್ತಾ ಇದೆ. ನಾನು ಸುಮ್ಮನೆ ನೋಡೋನು, ಆದ್ರೂ ಅದನ್ನ ಮಾಡೋನು ಅಂತಂದ್ರೆ ಇನ್ನೇನ್ ಹೇಳೋಣ ಅವನಿಗೆ? ನಾನು ತಿರುಗ್ತಾ ಇರೋದು ನೋಡ್ತಾ ಇದೆ, ನಿಂತಿರೋದು ನೋಡ್ತಾ ಇದ್ದಾನೆ. ಇಷ್ಟೊತ್ತು ನಾನು ತಿರುಗ್ತಾ ಇದ್ದೆ, ಈಗ ನಾನು ನಿಂತು ಬಿಟ್ಟಿದ್ದೀನಿ ಅಂದ್ರೆ ಏನಂತಾರೆ? ಹುಚ್ಚ ಅಂತಾರೆ ಅಲ್ವಾ? ಯಾವುದೇ ಆಗ್ಲಿ ನೋಡ್ತಾ ಇರೋನ್ ಬೇರೆ, ಇದು ಒಂದು ಅಷ್ಟೇ ಗೊತ್ತಿಲ್ಲದೆ ಹೋದ್ರೆ ಹ್ಯಾಕ್ ತಿಳ್ಕೊತಾನೆ? ಅದನ್ನ ದುರ್ಮತಿ ಬರೋದು. ಸಹ ಪಶ್ಯನ್ನಪಿ ನ ಪಶ್ಯತಿ. ಯಥಾ ತೈಮಿರಿಕಃ ಅನೇಕಂ ಚಂದ್ರಂ, ಯಥಾ ತೈಮಿರಿಕಃ ಅನೇಕಂ ಚಂದ್ರಂ, ಯಥಾ ವಾ ಅಭ್ರೇಷು ಧಾವತ್ಸು, ಯಥಾ ವಾ ಅಭ್ರೇಷು ಧಾವತ್ಸು ಚಂದ್ರಂ ಧಾವಂತಂ, ಚಂದ್ರಂ ಧಾವಂತಂ, ಯಥಾ ವಾ ವಾಹನೆ ಉಪವಿಷ್ಟಃ, ಯಥಾ ವಾ ವಾಹನೆ ಉಪವಿಷ್ಟಃ, ಅನ್ಯೇಷು ಧಾವತ್ಸು ಆತ್ಮಾನಂ ಧಾವಂತಂ, ಅನ್ಯೇಷು ಧಾವತ್ಸು ಆತ್ಮಾನಂ ಧಾವಂತಂ. ವಾಹನ ಬಿಟ್ಟ ಸ್ವಯಂ ಧಾವಂತ ಮಣ್ಣಿಲ್ಲ ತಾನು ಹೋಗ್ತಾ ಇರೋದು. ಅನ್ಯೇಷು ಧಾವತ್ಸು ಆತ್ಮಾನಂ ಧಾವಂತಂ. ವಾಹನ ಬಿಟ್ಟು ಅನ್ಯ ಸಿಗಪ್ಪ. ವಾಹನ ಬಿಟ್ಟ ವಾಹನೇ ವಾಹನೇಶು ಧಾವತ್ಸು, ವಾಹನೇ ಧಾವನೆ ಉಪವಿಷ್ಟಃ ಅನ್ಯೇಷು ಧಾವತ್ಸು ಆತ್ಮ. ಅಪ್ಪಡೆ ಕುಳಿತವನು ಕಾರ್ ಹೋಗ್ತಾ ಇದ್ರು ನಾನು ಹೋಗ್ತಾ ಇದ್ದೀನಿ ಅಂತಾನೆ. ಮರದ್ದಲ್ಲ, ಅದಾಯ್ತು, ಅದು ಹಿಂದಕ್ಕಾಯ್ತು. ವಾಹನೆ ಉಪವಿಷ್ಟ ಆತ್ಮಾನಂ ಧಾವಂತಂ. ಕೂತವನು ಓಡ್ತಾ ಇರೋ ಎರಡು ಒಟ್ಟಿಗೆನಾ? ನಾವು ಮಲಕೊಂಡು ಹೋಗ್ತಾ ಇದ್ದೇನೆ, ಮಲಗೋದು ಹೋಗೋದು ಒಟ್ಟಿಗೆ ಆಗತ್ತಾ? ಎಲ್ಲಿದ್ದೇನೆ? ಕಾರಲ್ಲಿ ಹೋಗ್ತಾ ಇದೀವಿ. ಕಾರು ಅದು ಗೊತ್ತಿರುತ್ತೆ, ಕಾರು ಅಲ್ಲಿ ತಪ್ಪಿಗೆ ಅಲ್ಲ, ಕೂತಿದ್ದೀನಿ ಅಲ್ಲಿ ಏನ್ರೆ ಸುಮ್ಮನಿದಿರಲ್ಲ. ಗುರುಗಳು ಹೇಳಿದ್ರೆ ಶಂಕರ ಭಾಷೆ ವಿರುದ್ಧ ಹೇಳ್ತಾ ಇದ್ದಾರೆ. ಮರ ಓಡೋದು ಅದು ಮರ ಓಡಿದ್ದೆ ಆಯ್ತಲ್ಲ. ಅಭ್ರೇಷು ಧಾವತ್ಸು ಚಂದ್ರಂ ಧಾವಂತಂ, ಅದೇ ಅರ್ಥ. ಒಟ್ಟು ಶ್ಲೋಕದಲ್ಲಿ ಅನುಭವ ಹೇಳಿದ್ರು, ಹೇತು ಹೇಳಿದ್ರು, ದೃಷ್ಟಾಂತ ಕೊಡ್ಬೇಕಾಯ್ತು. ಪ್ರತಿಜ್ಞಾ, ಹೇತು, ದೃಷ್ಟಾಂತ. ದೃಷ್ಟಾಂತವನ್ನು 3 ಕೊಟ್ಟಿಯ. ಪ್ರತಿಜ್ಞೆ ಏನೋ? ಬೇರೊಂದು ಕಡೆ ಇರೋ ಕ್ರಿಯೆಯನ್ನ ನೋಡುವವನೇನೋ, ನಿನಗೂ ಅದಕ್ಕೂ ಸಂಬಂಧ ಇಲ್ಲ, ನೀನು ಯಾವತ್ತೂ ಕ್ರಿಯೆಯನ್ನು ಮಾಡುವವನಲ್ಲ ಅಂತ ಮೊದಲನೇ ಪ್ರತಿಜ್ಞಾವಾಕ್ಯ. ಯಾವುದ್ರಲ್ಲಿರೋ ಕ್ರಿಯೆ ತನ್ನದು ಮಾಡ್ಕೊಂಡ ಅಂದ್ರೆ 5. ಯಾಕೆ ಮಾಡ್ಕೊಂಡ? ದುರ್ಬುದ್ಧಿ, ಬುದ್ಧಿ ತಿಳುವಳಿಕೆ ಸರಿ ಇಲ್ಲ, ಅಲ್ಲಿ ಹಿಂದೆ ಅದು ಇಲ್ಲ ಅಂತ ಹೇತುವಾಕ್ಯ ಆಯಿತು. ಹೇತುವಾಕ್ಯದಲ್ಲಿ ಲೋಕದ ದೃಷ್ಟಾಂತ ಕೊಡಬೇಕು. ಲೋಕ ದೃಷ್ಟಾಂತ 3 ದೃಷ್ಟಾಂತ ಕೊಟ್ಟಿದ್ದಾರೆ. ಹೇಗೆ ತಿಮಿರ ರೋಗದವನು ಅನೇಕ ಚಂದ್ರನ್ ಕಾಣ್ತಾನೆ, ಒಂದು ದೃಷ್ಟಾಂತ ಆಯಿತು. ಎರಡನೇದು, ಮೋಡಗಳು ಓಡ್ತಾ ಇರುವಾಗ ಚಂದ್ರನೇ ಓಡುವ ಹಂಗೆ ಕಾಣಿಸತ್ತೆ. ಚಂದ್ರ ಓಡ್ತಾ ಇದ್ದಾನೆ, ಚಂದ್ರನ ಏತಕ್ಕೆ ಓಡುವ ನಮ್ಮ ಮೋಡಕ್ಕೆ ಬೆದರಿ ಹರಿ ಅಂತ ನಮಗೂ ಆಗತ್ತೆ. ಬರೀ ಮಗುವಿಗಲ್ಲ, ನಾವು ಹಾಗೆ ಕಾಣಿಸ್ತಾ ಇರುತ್ತೆ. ಆದ್ರೆ ಬುದ್ಧಿಯಲ್ಲಿ ಚಂದ್ರ ಓಡ್ತಾ ಇಲ್ಲ, ಮೋಡ ಓಡ್ತಾ. ಎಷ್ಟು ಸ್ಪಷ್ಟವಾಗಿ ಮೋಡ ಹೋಗ್ತಾ ಇರುವಾಗ ಚಂದ್ರ ಸರಸರ ಸರಸರ ಮೋಡವನ್ನು ದಾಟ್ಕೊಂಡು ಬರೋ ಹಂಗೆ ಕಾಣುತ್ತೆ. ವೇಗವಾಗಿ ಚಂದ್ರ ಹೋಗಲ್ಲ ಅಂತ ತರ್ಕ. ಈಗ ಮೋಡಗಳು ಓಡುವಾಗ ಚಂದ್ರ ಓಡೋ ಹಾಗೆ ಕಾಣುತ್ತಾನೆ. ದೋಣಿಯಲ್ಲಿ ಕೂತಾಗ ದಡದ ಮರಗಳೆಲ್ಲ ತಿರುಗೋ ಹಾಗೆ ಕಾಣುತ್ತೆ. ಬಸ್ಸಲ್ಲಿ ಕೂತಾಗ ಮರಗಳೆಲ್ಲ ಹಿಂದಕ್ಕೆ ಓಡೋ ಹಾಗೆ ಕಾಣುತ್ತೆ ಅಲ್ವನಾ? ಆದ್ರೆ ನಾನೇ ಹಿಂದಕ್ಕೆ ಸರಿತೆ ಅಂತ ಮಾಡ್ಕೊಳ್ಳಲ್ಲ. ಒಟ್ಟು ಬೇರೊಂದು ಕ್ರಿಯೆಯನ್ನು ಬೇರೊಂದರಲ್ಲಿ ಆರೋಪ ಮಾಡ್ತೀವಿ ಅಂತ ಅಷ್ಟೇ ಅರ್ಥ ಇಲ್ಲಿ. ಓಡ್ತಾ ಇರೋ ರೈಲು ಮರ ಓಡುತ್ತೆ, ಓಡ್ತಾ ಇರೋ ಮೋಡ ಚಂದ್ರ ಓಡ್ತಾನೆ. ಹಾಗೆ ಇಲ್ಲೂ ಕೂಡ ಕ್ರಿಯೆ ನಡೀತಾ ಇರೋ ದೇಹೇಂದ್ರಿಯಗಳಲ್ಲಿ ನಾನ್ ಮಾಡ್ತಾ ಇದ್ದೀನಿ, ನೋಡು ನಾನು ನನ್ನಲ್ಲಿ ಆಗ್ತಾ ಇದೆ ಅಂತ. ದೃಷ್ಟಾಂತದಲ್ಲಿ ಅಷ್ಟೇ ವೀಕ್ಷಿತಾಂಶ ಹೊರತು ಇಲ್ಲಿ ಏನಾಗ್ಬಿಟ್ಟಿದೆ, ತಾನೇ ನೋಡೋನು, ನೋಡಿಸ್ಕೊಳ್ಳೋದು ಕ್ರಿಯೆಗಳು, ಕ್ರಿಯೆಯುಳ್ಳ ವಸ್ತುಗಳು. ನೀರು ಹರಿತಾ ಇದೆ, ದಡದಲ್ಲಿ ಕೂತಿದ್ದಾನೆ, ನೀರು ಹರಿತಾ, ನಾನು ಹರಿತಾ ಇದ್ದೀನಿ ಅಂತ ತಿಳ್ಕೊಂಡ್ರೆ ಎಂತ ತಿಳುವಳಿಕೆ ಅದ?
ಹಾಗೆ ಇವನು ದೇಹೇಂದ್ರಿಯಗಳಲ್ಲಿರುವ ಕ್ರಿಯೆಯನ್ನು ಪ್ರತಿ ದಿವಸ ಏನೇನ್ ಮಾಡಿದ್ರಿ ಬೆಳಿಗ್ಗೆಯಿಂದ ಅಂತ ಕೇಳಿದ್ರೆ ಶುರು ಮಾಡ್ತಾನೆ. ಇಂಥದ್ ಮಾಡ್ದೆ, ಹಲ್ಲುಜ್ಜರೆ, ಮುಖ ತೊಳ್ಕೊಂಡೆ, ಇವನಿಗೆ ಅದೇ ಪಾರಾಯಣ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನ್ ಮಾಡಿದ್ರೆ, ಏನು ಮಾಡಿದವನಲ್ಲ ನಾನು. ಆದ್ರೆ ವ್ಯವಹಾರ ಆಗತ್ತೋ, ಒಂದೇ ಮಾತಿಗೆ ಮುಗ್ದೇ ಹೋಗ್ಬಿಡುತ್ತೆ. ಮಾಡುವವನೇ ಅಲ್ಲ ಅಂತ ಆದ್ರೆ ಏನ್ ಮಾಡಿದ್ರಿ ಏನ್ ಕೇಳಿದ ಪ್ರಶ್ನೆಗೆ ಉತ್ತರ ಬರೋದು, ಪ್ರಶ್ನೆನೇ ಅಸಂಬದ್ಧ. ಮಾಡದೇ ಇರೋನಿಗೆ ಬೆಟ್ಟ ಯಾವಾಗ ನಿಂತ್ಕೊಂತು ಅಂತ ಕೇಳಿದ್ರೆ ಯಾವತ್ತಾದ್ರೂ ಓಡಿತಾನ? ಓಡೋದು ಅಲ್ಲ, ನಿಲ್ಲೋದು ಅಲ್ಲ, ಎರಡೂ ಅಲ್ಲ ತಾನೆ. ಹಾಗೆ ಆತ್ಮನಲ್ಲಿ ಯಾವಾಗ್ಲೂ ಕ್ರಿಯೆಯಲ್ಲಿ ಇದ್ದಾಗ ನೀವು ಯಾರು ಬೆಳಗ್ಗೆನ ಏನೇನ್ ಮಾಡ್ದ್ಯಾ ಅಂತ ಕೇಳಿದ್ರೆ ಹೇಳಲ್ವ ನೀನು? ಬಟ್ ಯಾವಾಗ ಏನಾಯ್ತೋ, ಏನೇನ್ ಮಾಡಿದ್ಯ ಎಲ್ಲ ಯಾರದ್ದದೋ? ದೇಹೇಂದ್ರಿಯಗಳದ್ದು. ಅದ್ರಲ್ಲಿ ಯಾರಿಗೆ ಹಾಕೊಂಡೆ? ನಾನು ಅಂತ ಹಾಕೊಂಡೆ, ಮೈ ಮೇಲೆ ಹಾಕೊಂಡೆ. ಇದನ್ನ ಮಾಡ್ದೆ, ಎದ್ದೆ, ಬಟ್ಟೆ ಹೋಗದೆ, ಅದನ್ನ ಹರೋದೆ, ಏನೇನ್ ಮಾಡ್ದ್ಯಾ? ಪೂಜೆ ಮಾಡಿದಿನ? 7:45 ಬಂದಿದ್ಯಾ, 8 ಗಂಟೆ ಒಳಗೆ ಪೂಜೆ ಮುಗಿಸಿದ್ಯಾ? 7:15 8 ಗಂಟೆ ಪೂಜೆ ಮಾಡಿದೀನಿ. ರುದ್ರ ಹೇಳಿದ್ಯಾ? ಆಮೇಲೆ ರುದ್ರಾಜಯ ಪುರುಷ ಧರ್ಮ ಅಷ್ಟು ಹೇಳಿದೆ. ಆಮೇಲೆ ನಾನೇನ್ ಕ್ರಿಯೆ ಮಾಡಿದ್ದ? ನಾನು 5 ಇದು ಮಾಡಿದ್ದ? 5 ಮಾಡಿದ್ದ. ನಾನೇ ಮಾಡಿದ್ದೀನಿ ಪೂಜೆಗೆ ಅಂತ ಹೇಳು, ಜೋರ್ ಜನ ಹೇಳಿದೆ. ಮನುಷ್ಯನಿಗೆ ನೀನು ಏನು ಮಾಡಿಲ್ಲ ಅಂದ್ರೆ ಯಾಕ್ರಿ ಮಾಡಿಲ್ಲ ಅಂತ ಸಿಟ್ಟು ಬರುತ್ತೆ. ಅದು ಹೊಗಳಿಕೆ ಆಗ್ಬೇಕಾಯ್ತು. ಏನು ಮಾಡಿಲ್ಲ ಅಂದ್ರೆ ಮಾಡೋರ ಆಗ ಹೇಳ್ಬೇಕಾದ್ರೆ ಯಾಕ್ರಿ ಮಾಡಿಲ್ಲ ಅಂತೀರಿ? ನಾನು ಎಲ್ಲ ಮಾಡಿದೀನಿ ಕಣ್ರಿ, ಏನು ಅನುಷ್ಠಾನನೇ ಮಾಡಿಲ್ಲ ನೀವು ಅಂತ ಅನುಷ್ಠಾನ ಮಾಡ್ಬೇಕಾ? ಅನುಷ್ಠಾನ ಮಾಡ್ತೀರಣ್ಣ. ಅನುಷ್ಠಾನ ಅಂದ್ರೂ ಅದೇ ಅರ್ಥ, ಕರ್ಮ ಅಂದ್ರೂ ಅದೇ ಅರ್ಥ. ವೇದಾಂತ ಅನುಷ್ಠಾನ ವೇದಾಂತ ಹೇಳ್ಕೊಡ್ತಾರಂತೆ ಅಂತ ದುರ್ಮತಿಗಳು. ಅನುಷ್ಠಾನ ಇರೋ ದೇಹೇಂದ್ರಿಯಗಳಲ್ಲಿ, ವೇದಾಂತ ಸಾಕ್ಷಿ ಸ್ವರೂಪವನ್ನು ತಿಳಿಸೋದು. ಸಾಕ್ಷಿಯಲ್ಲಿ ಇವರು ಅನುಷ್ಠಾನವನ್ನು ಹೇಳ್ತಾರೆ. ಏನು ಅನುಷ್ಠಾನ ಹೇಳ್ತಾರೆ? ನಸ ಪಶ್ಯತಿ ದುರ್ಮತಿ. ಬೆಳಿಗ್ಗೆನ ರಾತ್ರಿವರೆಗೂ ಅದೇ ಕರ್ಮ ಕರ್ಮ ಕರ್ಮ. ಲೋಕದವ್ರು ಕರ್ಮ ಕರ್ಮ ನೆತ್ತಿ ಬಡ್ಕೋತಾರಲ್ಲ, ಏನರ್ಥ ಅದಕ್ಕೆ? ಅರ್ಥ ಇದೆ ಕಣ. ಅಯ್ಯೋ ನನ್ ಕರ್ಮ ಅಂದ್ರ ಆ ಕರ್ಮ ಯಾವ್ದು? ಪ್ರಾರಬ್ಧ ಮಾತ್ರ. ಈಗ ಮಾಡೋ ಪ್ರಯತ್ನ ಎಲ್ಲ ಚೆನ್ನಾಗ್ ಮಾಡಿರ್ತಾರೆ, ಅಂದ್ರೆ ಮಾಡ್ದವರಾದ್ರೂ ಮಾಡಿರ್ತಾರೆ, ಫಲ ಕೈಲಿ ಇಲ್ವಲ್ಲ, ಈಗ ಆಗ್ಬಿಟ್ಟಲ್ಲ, ಅಯ್ಯೋ ಕರ್ಮ ಅಂತಾರೆ. ಅಂದ್ರೆ ಮನುಷ್ಯ ತಪ್ಪನ್ನ ಬೇರೆಯವರಿಗೆ ಹೊರಸೋದ್ರ ಬಹಳ ಗಟ್ಟಿಗ. ತನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ಕರ್ಮದ ಮೇಲೆ ಹಾಕ್ಬಿಡೋದು. ಇಲ್ಲಂದ್ರೆ ಈಶ್ವರ ಏನು ಕೊಡ್ಲಿಲ್ಲ, ನಾವೇನ್ ಮಾಡಕ್ಕಾಗತ್ತೆ? ಅಲ್ಲ, ಮಾಡೋ ಪ್ರಯತ್ನ ಎಲ್ಲ ಮಾಡೋ ಅಲ್ಲ ಅಂತ ತಿಳ್ಕೊಂಡ್ರೆ, ಇಲ್ಲ ಇಲ್ಲ ಚೆನ್ನಾಗ್ ಮಾಡಿದೀನಿ, ನಾನು ಅಚ್ಚುಕಟ್ಟ ಮಾಡಿದೀನಿ. ಏನೇನ್ ಮಾಡಿದೆಯಪ್ಪ? ವಾಸ್ಲಾಸ ಮಾಡಿದೆ. ಮಾಡಿಲ್ವನ ಏನೇನ? ಏನೇ ಅನುಷ್ಠಾನ ಆಗ್ಲಿಲ್ವನ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಮಾಡಿಲ್ವಾ? ಏನಾಯ್ತಾ? ಯಾರ ಏನ್ ಅನುಷ್ಠಾನ ಆಯ್ತು? ನೀನ್ ಕೇಳಿದ್ರೆ ಅನುಷ್ಠಾನ ಆಯ್ತು. ಯಾರೋ ಮಾಡಿದ್ರ? ಹೇಗೆ ಮೋಡಗಳು ಓಡ್ತಾ ಇರುವಾಗ ಚಂದ್ರ ಓಡ್ತಾ ಇರೋ ಹಾಗೆ ವಾಹನದಲ್ಲಿ ಕೂತ್ಕೊಂಡು, ವಾಹನ ಓಡ್ತಾ ಇದ್ರೆ ನಾನೇ ಹೋಗ್ತೀನಿ ಅಂತ ಬಸ್ಸಲ್ಲಿ ಕೂತ್ಕೊಂಡು ಹೋದ. ಕೂತ್ರೆ ಹೋಗಲ್ಲ, ಹೋಗೋನಾದ್ರೆ ಕೂರಲ್ಲ, ಕೂತ್ಕೊಂಡು ಹೋದ. ಹೋಗ್ತಾ ಮೌನವಾಗಿ ಮಾತಾಡಿದ್ರು ಕಣ್ರಿ ಅವರು, ಆಗಲ್ವಾ? ಮೌನದಲ್ಲಿ ಹಬ್ಬ ಆಗತ್ತೆ ಅಂತಾರೆ. ಮೌನದಲ್ಲಿ ಹಂಗೆ ಮಾತಾಡಗತ್ತೆ, ಅದು ಬೇರೆ. ಅದಲ್ಲ ಮೌನದಲ್ಲಿ ಮಾತಾಡೋದು ಅಂದ್ರೆ ತುಂಬಾ ಅನನ್ಯ ಪ್ರೇಮ ಇದ್ರೆ, ಆ ಪ್ರೇಮದಲ್ಲಿ ಮೌನದಲ್ಲಿದ್ರು ಅರ್ಥವಾಗತ್ತಲ್ಲ ಮಾತಾಡಿದ್ದು, ಮೌನದಿಂದ ಮಾತಾಡಿದ್ರು ಅಂತ ಅದಕ್ಕೆ ಲಾಕ್ಷಣಿಕ ಅರ್ಥ. ನಗುವಿನಲ್ಲಿ ಮಾತಾಡಿದ್ರು, ಕಣ್ಣಲ್ಲೇ ಮಾತಾಡ್ಬಿಟ್ರು. ಕಣ್ಣಲ್ಲಿ ಮಾತಾಡಕ್ಕಾತನ? ಕಣ್ಣಲ್ಲಿ ನಿದ್ದೆ ಮಾಡಕ್ಕಾತಲ್ವನ? ಕಣ್ಣಲ್ಲಿ ನಿದ್ದೆ ಮಾಡಕ್ಕಾಗಲ್ವಾ? ಯಾವ್ದ್ರಲ್ಲಿ ನಿದ್ದೆ ಮಾಡ್ಬೋದ? ನೋಡೋ, ಕ್ರಿಯೆಯಲ್ಲಿ ಅತ್ಯಂತ ಕಡಿಮೆ ಕ್ರಿಯೆ ನಿದ್ದೆ ಮಾಡೋದು. ಆ ಕ್ರಿಯೆಯಲ್ಲಿ ಕಡಿಮೆ ಕ್ರಿಯೆ ಅಲ್ಲ, ಅದನ್ನೂ ಮಾಡ್ತೀನಿ ಅಂತ ಹೇಳ್ತಾನೆ. ಕ್ರಿಯೆ ಇಲ್ಲ ಅದು. ನಿದ್ದೆ ಮಾಡೋ ಕ್ರಿಯೆ ಎಲ್ಲಿ ನಡೆಯತ್ತಪ್ಪ? ದೇಹದಲ್ಲಿ ನಡೆಯತ್ತ? ಅಯ್ಯೋ ರಾಮಚಂದ್ರ, ದೇಹದಲ್ಲಿ ಅಂತ ಕ್ರಿಯೆ ನಡೆಯತ್ತ? ದೇಹದಲ್ಲಿ ಮಲಗೋದು ಅಂದ್ರೆ ಅದಲ್ಲ, ನಿದ್ದೆ ದೇಹ ಮಲಗೋದು ಮಲಗಬೇಕನ? ಮಲಗಿದ್ರೆ ಅನುಭವ ಆಗತ್ತೆ.
ಅನುಭವ ಇರಲ್ವಾ? ಸುಷುಪ್ತಿ ಬರೋದೇ ಇಲ್ಲ. ಬರೋದು ಎಲ್ಲಿಂದ ಬರ್ಬೇಕದ? ನೋಡ್ಕೊಳ್ಳೋದಿಲ್ಲ. ವೇದಾಂತ ಪಾಠದ ಮಹಿಮೆ. ಮಲಗಬೇಕು ಹೀಗೆ ಹೊರಡಿಬೇಕು ತರ. ಎಲ್ಲಾ ಕ್ರಿಯೆಗಳಲ್ಲೂ ಆರೋಪ ಇದೆ. ನಿದ್ರೆಯ ಕ್ರಿಯೆಗಳನ್ನು ಯಾವುದ್ರಲ್ಲಿ ಆರೋಪ ಮಾಡ್ತೀವಿ ನಾವು? ನಿಜವಾಗಿಯೂ ನಿದ್ದೆ ಬರೋ ಕಾರಣ ಗೊತ್ತಾ? ಆಸಕ್ತಿ ಇಲ್ಲ, ಆಯಾಸ ಆಗಿರಲ್ಲ, ಆಸಕ್ತಿ ಇರಲ್ಲ. ಆಮೇಲೆ ಅರ್ಥವಾಗದೆ ಇರೋದು, ಆಸಕ್ತಿ ಇರೋದು, ಬೇಡವಾಗೋದು ಎಲ್ಲ ನಿದ್ದೆಗೆ ಅಯ್ಯೋ ಯಾರಿಗೆ ಬೇಕು. ಅವಾಗ ಪರಮಾತ್ಮ ಹೇಳ್ಕೊಂಡ್ಬಿಡ್ತಾನೆ. ಬೇಡವಾಯ್ತು ಅಂದ್ಕೊಳ್ಳಿ ಅವ್ನಿಗೆ ಗೊತ್ತಾಯ್ತು ನಾನೇ ಬೇಕು ಅಂತ ಹೇಳ್ಕೊಂಡ್ಬಿಟ್ಟ. ಬಹಳ ಚೆನ್ನಾಗಿರುತ್ತೆ ಅಂತಾನೆ. ಹೀಗೆ ಇನ್ನೊಬ್ಬರ ಕ್ರಿಯೆಯನ್ನು ಇನ್ನೊಬ್ಬರ ಮೇಲೆ ಆರೋಪ ಮಾಡು ನಮ್ಮ ಜೀವನದ ಸ್ವಭಾವ. ಏನು ಆರೋಪ ಮಾಡಿ 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 ಕೊನೆಗೆ ದೇಹದ ಎಲ್ಲಾ ಕ್ರಿಯೆಗಳನ್ನು ಆತ್ಮನಲ್ಲಿ ಹೊತ್ತಾಕ್ಬಿಟ್ರು. ನೀನೇ ನೋಡಿದ್ದು, ನೀನೇ ಕೇಳಿದ್ದು, ನೀನಿಲ್ಲೇ ಹೀಗಾಗಿದ್ದು, ನೀವೇ ಮಾತಾಡಿದ್ದು. ಯಪ್ಪ ರಾಮ ಆಯ್ತಪ್ಪ. ನೀವು ಅವ್ರು ಆರೋಪ ಮಾಡಿದ ಇಲ್ಲ ಅನ್ನೋಕ್ಕಾಗತ್ತೋ? ಇಲ್ಲ ಅಂದ್ರೆ ಸುಮ್ಮನಾಗಲ್ಲ. ಹೀಗೆ ಬೇರೆಯವರು ಆರೋಪ ಮಾಡಿರಲಿ, ಇವರೇ ಆರೋಪ ಮಾಡಿದ ಮೇಲೆ, ತನ್ನ ಸ್ವರೂಪದ ಮೇಲೆ ಇವನೇ ಆರೋಪ ಮಾಡಿದ ಮೇಲೆ ಬೇರೆಯವ್ರನ್ನ ಹಾಗೆ ಮಾಡಿ ಏನು ಆಶ್ಚರ್ಯ ಏನಿಲ್ಲ ಅಲ್ವಾ? ಅನ್ಯೇಷು ಧಾವತ್ಸು ಆತ್ಮಾನಂ ಧಾವಂತಂ. ಸರಿ ಅರ್ಥ ಆಯ್ತಾನಾ? ಸರಿ ಮಾಡ್ತೀಯ ಅಂದ್ಮೇಲೆ ಮಾಡಲ್ವಾ? ಮುಂದಕ್ಕೆ ಹೋಗೋಣ. ಕಪ್ಪುನಃ ಸುಮತಿ ಯಃ ಸಮ್ಯಕ್ ಪಶ್ಯತಿ ಇತಿ ಉಚ್ಯತೆ. ಇದು ಶಾಸ್ತ್ರಾರ್ಥೋಪಸಂಹಾರಾಧ್ಯಾಯ. ಯಾವುದೋ 18ನೇ ಅಧ್ಯಾಯ. ಮಿಥ್ಯಾಜ್ಞಾನದ ಸ್ವರೂಪ ಫಲ ಹೇಳಿದ್ದಾಯ್ತು. ಅವಿದ್ಯಾ ಸ್ವರೂಪ ಹೇತು ಫಲಾನಿ ಉಕ್ತಾನಿ ಎಲ್ಲ ಹೇಳಿದ್ದೆ. ದುರ್ಬುದ್ಧಿ ಎಲ್ಲ ಹಾಳ ಹೋಗ್ತಾನೆ ಅವನು. ಇನ್ನು ವಿದ್ಯೆ ಯಾವುದು, ಆ ವಿದ್ಯೆಯಿಂದ ಆಗುವ ಫಲ ಯಾವುದು, ಅದು ಎಂಥ ಸ್ವರೂಪ ಅಂತ ಹೇಳ್ಬೇಕು. ವಿದ್ಯಾ ಸ್ವರೂಪವನ್ನ ಅದಕ್ಕೆ ಹೇಳ್ತಾರೆ. ಯಸ್ಯ ನಾಹಂಕೃತೋ ಭಾವೋ. 10 ನಿಮಿಷ ನಡಿ. ಯಸ್ಯ ನಾಹಂಕೃತೋ ಭಾವಃ ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ಹತ್ವಾಪಿ ಸ ಇಮಾನ್ ಲೋಕಾನ್ ಹಂತಿ ನ ನಿಬಧ್ಯತೆ. ಹಂತಿ ನ ನಿಬಧ್ಯತೆ. ತಾನು ನಡ್ಕೊಂಡು ತೋರಿಸ್ಬಿಟ್ಟ. ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಯಸ್ಯ ನ ಅಹಂಕೃತಃ ಭಾವಃ ಬುದ್ಧಿಃ ಯಸ್ಯ ನ ಲಿಪ್ಯತೆ ಹತ್ವಾ ಅಪಿ ಸಹ ಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಎಷ್ಟ 17 ಆಯ್ತಾ? 15 ಮಾಡ್ಕೊಂಬಿಟ್ಟ. ಯಸ್ಯ ನ ಅಹಂಕೃತಃ ಭಾವಃ ಬುದ್ಧಿ ಯಸ್ಯ ನ ಲಿಪ್ಯತೆ ಹತ್ವಾ ಅಪಿ ಹತ್ತ ಬಿಡ್ತಾ ಸಹ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. 17 ಪದ. ಯಾರಿಗೆ ಈ ದೇಹೇಂದ್ರಿಯಗಳಾಗುವ ಚೇಷ್ಟೆಗಳಲ್ಲಿ ನಾನು ಅಂತ ಅಂಟಿಸ್ಕೊಳ್ಳಲ್ವ, ನಾನು ಅನ್ನೋ ಗಮ್ ಹಾಕಿ ನಾನಿವತ್ತು ಬೆಳಗ್ಗೆ 4:15 ಎದ್ದು ಸ್ನಾನ ಮಾಡಿದೆ, ಆಮೇಲೆ ಧ್ಯಾನ ಮಾಡಿದೆ, ಜಪ ಮಾಡಿದೆ ಅಂಥೇಳಿ ಎಲ್ಲ ಕ್ರಿಯೆಗಳಲ್ಲೂ ತಾನೋ ಅಂತ ಅಹಂಕೃತೋ ಭಾವ, ನಾನು ಅನ್ನೋದ್ರಿಂದ ಮೆಟ್ಟುಕೊಂಡು ಬೆಳಗ್ಗೆಯಿಂದ ರಾತ್ರಿ ಮಾಡಿ ಹೇಳ್ಕೊತಾನಲ್ಲ, ಆ ಮಾಡ್ಕೊಂಡಿದ್ದು ಬರೀ ಆ ಕಾಲಕ್ಕಲ್ಲ, ಆಮೇಲೂ ಬುದ್ಧಿ ಇಲ್ಲ, ಅದರ ಲೇಪ ಇರುತ್ತೆ. ಮತ್ತೆ ರಾತ್ರಿ ಕೂತ್ಕೊಂಡು ಏನೇನ್ ಮಾಡಿದೆ ಬೆಳಗ್ಗೆಯಿಂದ ಅಂತ. ಒಳ್ಳೇದಲ್ವಾ ಯೋಚನೆ ಮಾಡೋದು? ಕಿನ್ನುಮೇ ವಶವೇ ಸ್ಥೂಲ್ಯಂ ಕಿನ್ನುಮೇ ಮನುಜೈ ರೀತಿ ಇನ್ನು ಸತ್ಪುರುಷ. ಒಟ್ಟು ತನ್ನ ಚೇಷ್ಟೆಗಳನ್ನ ದೇಹಾದಿಗಳಲ್ಲಿ ನಡೀತಾ ಇರೋದನ್ನ ತನ್ನ ಮೇಲೆ ಹಾಕೊಳ್ಳೋದು ಮನುಷ್ಯನ ಸ್ವಭಾವ. ಅದನ್ನು ಇಟ್ಕೊಂಡು ಯಾರಿಗೆ ಅಹಂಕೃತವಾದ ಭಾವ ಇಲ್ಲವೋ, ಯಾರಿಗಿಲ್ಲ? ಜ್ಞಾನಿಗೆ ಇಲ್ಲ. ಸಾಕ್ಷಿ ಸ್ವರೂಪದಲ್ಲೇ ತಾನು ನಿಂತವನು, ಅವನು ಯಾವುದನ್ನು ಮಾಡಿದವನಲ್ಲ. ಏನು ಕೂತ್ಕೊಂಡು ಇದೆಲ್ಲ ಮಾಡಿದೆ, ಇವರನ್ನು ಹೊಡೆದು ಹಾಕದೆ, ಪೂತನೆಯನ್ನ ಶಕಟಾಸುರನ್ ಕೊಂದುಬಿಟ್ಟೆ, ಏನು ಮಾಡಲಿಲ್ಲ. ಏನು ಮಾಡಿದೆ ಕೃಷ್ಣ ಗೊತ್ತಾ? ಯಮುನಾ ನದಿಗೆ ಹೋದ. ಯಮುನಾ ನದಿಯಲ್ಲಿ ಚೆನ್ನಾಗಿ ನೊರೆ ಗುಳ್ಳೆ ಎಲ್ಲ ಎದ್ದಿತ್ತು. ಕೋಲ್ ತಗೊಂಡು ಚಾಚಿ ಎಲ್ಲ ನೀರು ಮಾಡ್ಬಿಟ್ಟ. ಏನಾಯ್ತು? ಮುಂಚೆ ಏನಾಗಿತ್ತ? ಏನ್ ಮಾಡ್ದ? ಎಂತ ಮಾಡ್ತಾನೆ ನೀರ? ಏನೋ ಮಾಡ್ಲಿಲ್ಲ ಅಂತ ಹೇಳ್ಬೇಕು. ಹಾಗೆ ನಮ್ಮ ಜೀವನದಲ್ಲಿ ಅವನು ಎಷ್ಟು ಜನರನ್ನು ಹೊಡೆದನೋ, ಎಷ್ಟು ಜನರನ್ನು ಇಷ್ಟಪಟ್ಟನೋ, ಏನೂ ಮಾಡ್ಲಿಲ್ಲ. ನಮೇ ಪಾರ್ಥಾಸ್ಯ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ.
ಕೃಷ್ಣ ಅವನಿಗೆ ಹೇಳ್ಕೊಂಡಿದ್ದಲ್ಲ, ನಿಮ್ಗೋ ಕೃಷ್ಣನಿಗೆ ಮಾತ್ರ ಹಾಗೆ ಅಂತಲ್ಲ, ನಿಮಗೂ ಏನು ಪಡ್ಕೊಳ್ಬೇಕಾದ್ದಿಲ್ಲ, ಏನು ನಿಜವಾದ ಕರ್ತವ್ಯ ಇಲ್ಲ. ಆದ್ರೆ ಮಾತ್ರ ವರ್ತೈವಚ ಕರ್ಮಣಿ. ಒಂದು ಪರಮಾರ್ಥ ದೃಷ್ಟಿ, ಒಂದು ವ್ಯವಹಾರ ದೃಷ್ಟಿ. ವ್ಯವಹಾರ ದೃಷ್ಟಿಯಿಂದ ಗುಳ್ಳೆಗಳ ಅಲೆಗಳನ್ನು ಚಚ್ಚಿದರೂ ಪರಮಾರ್ಥ ದೃಷ್ಟಿಯಿಂದ ಯಾವುದೂ ಸಾಯ್ಲಿಲ್ಲ. ಗುಳ್ಳೆನೂ ಹೊಡಿಲಿಲ್ಲ, ನೀರು ಸಾಯ್ಲಿಲ್ಲ, ಎಂತ ಅಲೆನೂ ಸಾಯ್ಲಿಲ್ಲ ಅಲ್ವನಾ? ಹಾಗೆ ಇಲ್ಲೂ ಕೂಡ ಅಹಂಕೃತವಾದ ಭಾವ ಇಲ್ಲ. ದೇಹೇಂದ್ರಿಯಗಳ ಚೇಷ್ಟೆ ನಾನು ನಾನು ಅಂತ ಮಾಡ್ಕೊಳ್ಳಿಲ್ಲ. ಆ ನಾನು ಅಂತ ಬೆರೆಸಿದ್ರೇನೆ ಅದಕ್ಕೆ ಅಸ್ತಿತ್ವ ಬರೋದು. ಇದೇಂತಾಗೋದು, ಮಾಡೋಂತಾಗೋದು, ಫಲ ಅಂತಾಗೋದು, ಪುಣ್ಯ ಪಾಪ. ನಾನು ಅನ್ನೋ ಬೆರಕೆ ಇಲ್ಲದೆ ಕ್ರಿಯೆಗಳು ನಡೆದ್ರೆ ಅದಕ್ಕೇನು ಅರ್ಥ ಇಲ್ಲ. ನಡೆಯುತ್ತೆ. ಅದಕ್ಕೆ ನಮ್ಮ ಶಾಸ್ತ್ರಕಾರರಿಗೆ ಗೊತ್ತು, ಯಾವ್ಯಾವುದು ನಿನ್ನ ಬುದ್ಧಿ ಇಲ್ಲದೆ ನೀನು ಇಷ್ಟು ಹೊತ್ತು ರಕ್ತ ಪಂಪ್ ಮಾಡಿದೆಯಲ್ಲ, ಅದಕ್ಕೆ 50% ಪುಣ್ಯ. ನಿನ್ನ ದೇಹದಲ್ಲಿ ಇಷ್ಟು ನಾಡಿಗಳು ಬಡ್ಕೊಂಡ್ವಲ್ಲ, ಅದಕ್ಕೆ ಇಷ್ಟು ಪುಣ್ಯ. ಏನು ಹೇಳಿಲ್ಲ. ಯಾಕೆ? ರಕ್ತ ಓಡಾಡಿದ್ದಕ್ಕೆ ಪುಣ್ಯ ಪಾಪ ಉಂಟನಾ? ಹೃದಯ ಬಡಿದಕ್ಕೆ ಪುಣ್ಯ ಪಾಪ ಉಂಟಾ? ಇಲ್ಲ. ಯಾಕಿಲ್ಲ? ನಮ್ಮ ದೇಹದಲ್ಲೇ ನಡೀತಾ ಇದೆ ಕ್ರಿಯೆಗಳು. ಯಾಕೋ ಇಲ್ಲ? ಅಹಂಕೃತ ಭಾವ ಇಲ್ಲ ಅಲ್ಲಿ. ನೀನ್ ನಾನೊಂದು ಅಂದ್ಕೊಂಡ್ರೆ ಉಳಿದದ್ದು ಹಾಗೆ ನಡೆಯುತ್ತೆ. ಉಸಿರಾಟ ಮಾಡಿದೀಯಾ? 21,600 ಉಸಿರಾಟ. ಎಷ್ಟು? 1 ನಿಮಿಷಕ್ಕೆ 15. 1 ನಿಮಿಷಕ್ಕೆ ಎಷ್ಟು? 15. ಗಂಟೆಗೆ ಎಷ್ಟು? ಆಯ್ತು, 900. 24 ಗಂಟೆಗೆ ಎಷ್ಟು? 24 ಗಂಟೆಗೆ 21,600. ಅಷ್ಟು ಉಸಿರಾಟ ಮಾಡಿದ್ರಲ್ಲ, ಎಷ್ಟು ಪುಣ್ಯ ಇರಬಹುದು, ಎಷ್ಟು ಪಾಪ ಇರಬಹುದು ಅಂದ್ರೆ ಏನೇನು ಇಲ್ಲ. ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಎಲ್ಲಿ ಬುದ್ಧಿಯಲ್ಲಿ ಅಹಂಕಾರವಿಲ್ಲವೋ, ಬುದ್ಧಿಯಲ್ಲಿ ಎಲ್ಲಿ ಲೇಪವಿಲ್ಲವೋ, ನಾನು ಮಾಡಿದೆ ಅಂತ ಅಭಿಮಾನ ಇಲ್ವೋ, ಅವನಿಗೆ ಏನೇನೋ ಆ ಪುಣ್ಯ ಅಪಾಪ ಎರಡೂ ಇಲ್ಲ. ಕ್ರಿಯೆ ಸಂಬಂಧವೇ ಇಲ್ಲ. ಮಾಡಿದಾನೆ ಅಂತ ಹೇಳಿದ್ದೇ ತಪ್ಪು. ಮಾಡಿದವನು ನಾನಾಗಿಲ್ಲ, ನಾನಾದವನು ಮಾಡ್ತಾ ಇರ್ಲಿಲ್ಲ ಅಲ್ವನಾ? ಹತ್ವಾಪಿಯಿಂದ, ಹತ್ವಾಪಿ ಅನ್ನೋ ಶಬ್ದ ಲೋಕದೃಷ್ಟಿಯಿಂದ ಬಡಿತಾ ಇದ್ದಾನೆ, ಕೊಲ್ತಾ ಇದ್ದಾನೆ, ಸಾಯಿಸ್ತಾ ಇದ್ದಾನೆ. ಒಬ್ಬೊಬ್ಬರ ಹೊಡೆದಿದ್ದೇ ಹೊಡೆದು. ರಾಮಾವತಾರದಲ್ಲೂ ಅಷ್ಟೇ, ಕೃಷ್ಣಾವತಾರದಲ್ಲೂ ಅಷ್ಟೇ. ಏನು ಒಬ್ಬ ಪ್ರಶ್ನೆನೇ ಇಲ್ಲ. ಏನು ಆಗಲ್ಲ ಹಂಗ ಇಲ್ಲ. ಕಾರ್ಯ ಕಾರಣದಲ್ಲಿ ಅಡಗತ್ತೆ ಅಲ್ವನಾ? ಅದು ಒಳ್ಳೇದೋ ಕೆಟ್ಟದ್ದೋ ಕೇಳಿದ್ರೆ ಏನ್ ಹೇಳ್ಬೇಕು? ಏನೊಂದು ಅಡಿಗೆ ಅಡಗತ್ತೆ. ಏನೊಂದು ಅಡಿಗೆ ಅಡಗತ್ತೆ, ಕೆಟ್ಟದ್ದು ಅಡಗತ್ತೆ, ಒಳ್ಳೇದು ಅಡಗತ್ತೆ. ಆದ್ರೆ ಲೋಕದೃಷ್ಟಿಯಲ್ಲಿ ಯಾವಾಗಲೂ ಅಷ್ಟೇ ಕಾರಣದಲ್ಲಿ ಸೇರ್ಕೊಳ್ಳೋದು ಒಳ್ಳೇದಲ್ವೇಂದ್ರೆ, ಕಾರ್ಯವಾಗಿ ಮಾಡೋದು ಕೆಟ್ಟದು. ನೀವು ಅಕ್ಕಿಯನ್ನು ಅನ್ನ ಮಾಡೋದು ಕಾರ್ಯ, ಅನ್ನ ಮಣ್ಣಾಗೋದು ಕಾರಣ. ಅನ್ನ ಮಣ್ಣಾಗೋದು ಒಳ್ಳೇದೋ, ಅಕ್ಕಿ ಅನ್ನವಾಗೋದು ಒಳ್ಳೇದೋ? ಅನ್ನ ಆಗ್ಬೇಕು. ಭೂಮಿ ಬಿಟ್ಟು ಅನ್ನ ಇದ್ದೈತೆ ಅಂತ ಗೊತ್ತಾಗುತ್ತೆ. ಅನ್ನ ಆಗ್ಬೇಕು, ಅನ್ನ ಅದು ಪ್ರಯೋಜನ ಬುದ್ಧಿ. ಪ್ರಯೋಜನ ಬುದ್ಧಿ ಅಲ್ಲ ಸ್ವಾಮಿ, ನಾವು ಕೇಳಿದ ವಸ್ತುನಿಷ್ಠ ಪ್ರಯೋಜನ ಇಲ್ಲ. ಅನ್ನ ಎಲ್ಲ ತಗೊಂಡೋಗಿ ಚೆಲ್ಬಿಟ್ರು ಕಣ್ರಿ, ಎಲ್ಲ ಮಣ್ಣೆ ಆಗ್ಬಿಡ್ತಾರೆ. ಮಣ್ಣೆ ಆಗಿತ್ತು ಮುಂಚೆನ, ಈಗಲೂ ಮಣ್ಣೆ. ಕಾರ್ಯವನ್ನ ಕಾರಣದಲ್ಲಿ ಸೇರಿಸೋದು ಒಳ್ಳೇದು, ಕಾರ್ಯದ ಪ್ರೇಮವನ್ನ ಕಾರಣ ಪ್ರೇಮದಲ್ಲಿ ಇಡೋದು ಒಳ್ಳೇದು. ಇವರು ಕಾರ್ಯ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಪ್ರೇಮ ಇಟ್ಟು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಲ್ಲ, ನಿಮ್ ಜೀವನವಲ್ಲ ಇಷ್ಟೇ. ಸಾಕ ನಿಲ್ಸೋಣ, ಇನ್ನು 5 ನಿಮಿಷ ಇದೆ. ಸ ಇಮಾನ್ ಲೋಕಾನಂದ್ರು, 3 ಲೋಕಗಳನ್ನು ಸುಟ್ಟಾಕಿದ್ರು. ತ್ರಿಪುರಾಸುರ ಸಂಹಾರ ಮಾಡಿದ್ನಲ್ಲ ಶಿವ, ಹಾಗೆ ಅಷ್ಟು ಲೋಕಗಳನ್ನು ಸಂಹಾರ ಮಾಡಿ ಬೂದಿ ಮಾಡಿ ಏನ್ ಮಾಡುದು? ನಹಂತಿ ನನಿಬದ್ಧತೆ. ಸ್ವಲ್ಪವೂ ಕೊಂದಿಲ್ಲ, ಸ್ವಲ್ಪವೂ ಅಂಟಲ್ಲ, ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ನೋಡು, ನಿನ್ನ ಬುದ್ಧಿ ಲೆಕ್ಕವೇ ಹೊರತು ನಿನ್ ಚೇಷ್ಟೆ ಲೆಕ್ಕ ಅಲ್ಲ ಅಂದ್ರು. ಏನ್ ಮಾಡ್ದೇನು ಮುಖ್ಯ ಅಲ್ಲ, ನಿನ್ ಬುದ್ಧಿಲಿ ಏನಿತ್ತು ಅನ್ನೋದು ಮುಖ್ಯ. ಅಷ್ಟಾಯ್ತು. ಶಾಸ್ತ್ರಾಚಾರ್ಯೋಪದೇಶ. ಓದಾ. ಶಾಸ್ತ್ರಾಚಾರ್ಯೋಪದೇಶ ನ್ಯಾಯ ಸಂಸ್ಕೃತಾತ್ಮನಃ ನ್ಯಾಯ ಸಂಸ್ಕೃತಾತ್ಮನಃ ನಭವತಿ ಅಹಂಕೃತಃ ನಭವತಿ ಅಹಂಕೃತಃ ಅಹಂ ಕರ್ತ ಇತ್ಯೇವಂ ಲಕ್ಷಣಃ ಅಹಂಕರ್ತ ಇತ್ಯೇವಂ ಲಕ್ಷಣಃ ಭಾವಃ ಭಾವನಾ ಪ್ರತ್ಯಯಃ ಭಾವಃ ಭಾವನಾ ಪ್ರತ್ಯಯಃ ಏತೇ ಏವ ಪಂಚ ಏತೇ ಏವ ಪಂಚ ಅಧಿಷ್ಠಾನಾದಯಃ ಅಧಿಷ್ಠಾನಾದಯಃ ಅವಿದ್ಯೆಯ ವಿದ್ಯೆಯ ಆತ್ಮನಿ ಕಲ್ಪಿತಾಃ ಆತ್ಮನಿ ಕಲ್ಪಿತಾಃ ಸರ್ವಕರ್ಮಣಾಂ ಕರ್ತಾರಃ ಸರ್ವಕರ್ಮಣಾಂ ಕರ್ತಾರಃ ಅಹಂ
ಅಹಂತೋ ತದ್ವ್ಯಾಪಾರಾಣಾಂ ಸಾಕ್ಷಿಭೂತಃ. ಶಾಸ್ತ್ರಾಚಾರ್ಯೋಪದೇಶದಿಂದ ಚೆನ್ನಾಗಿ ಸಂಸ್ಕಾರ ಇದೆ. ಟೀನೇಜಲ್ಲಿ ಹೋಗ್ಬೇಕು, ಗುರುಗಳ ಹತ್ರ ಅಲ್ಲೇ ಇರಬೇಕು, ಒಳ್ಳೆ ಅನುಭವವನ್ನು ಕೇಳಬೇಕು. ಶಾಸ್ತ್ರಾಚಾರ್ಯ ಉಪದೇಶ, ಸ್ವಾನುಭವ, ನ್ಯಾಯ. ನ್ಯಾಯ ಅಂದ್ರೆ ಯುಕ್ತಿ, ಅನ್ವಯ ವ್ಯತಿರೇಕ ಯುಕ್ತಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿ ಆತ್ಮ ಸಂಸ್ಕೃತ, ಆತ್ಮ ಅಂದ್ರೆ ಯಾರು? ಅಂತಃಕರಣ, ಬುದ್ಧಿ. ಸಂಸ್ಕೃತಂ ಮನಃ ಯಸ್ಯ, ಸಂಸ್ಕೃತ ಬುದ್ಧಿ ಯಸ್ಯ, ಸಂಸ್ಕೃತ ಆತ್ಮ ಯಸ್ಯ. ಎಲ್ಲ ಒಂದೇ ಅಲ್ವನ? ಇಲ್ಲಿ ಆತ್ಮ ಅಂದ್ರೆ ಬುದ್ಧಿ, ಮನಸ್ಸು. ಯಾರ ಬುದ್ಧಿ ಒಳ್ಳೆ ಸಂಸ್ಕಾರವನ್ನು ಪಡ್ಕೊಂಡಿದೆಯೋ ಅವನಿಗೆ ನಾನು ಮಾಡಿದವನು ಅನ್ನೋ ಪ್ರತ್ಯಯ ಬರೋದಿಲ್ಲ. ಅಹಂಕರ್ತ ಇತ್ಯೇವಂ ಲಕ್ಷಣ ಭಾವ ಅಂದ್ರೆ, ಭಾವನಾ ಅಂದ್ರೆ ಭಾವನಾ. ಪ್ರತಿಯೊಂದರಲ್ಲೂ ನಾನ್ ಮಾಡಿದೀನಿ ಅಂದ್ಕೊಂಡೇ ಇರ್ತೀವಿ ನಾವು. ಪ್ರವಚನ ಮಾಡಿದೆ, ಪಾಠ ಮಾಡಿದೆ, ಬರ್ಕೊಂಡೆ, ಕೇಳಿದೆ, ಹೋಗದೆ, ಗುಡಿಸ್ದೆ, ಪ್ರತಿಯೊಂದರಲ್ಲೂ ನಾನ್ ಮಾಡಿದವನು ಅಹಂಕೃತೋ ಭಾವ. ಅದಕ್ಕೆ ಬದಲಾಗಿ ಇದೇ 5 ಹಿಂದೆ ಮೊದಲು ಹೇಳಿದ್ನಲ್ಲ, ವಿವೇಕ, ಅನಾತ್ಮವಾದ, ಅಚೇತನವಾದ 5 ಅಧಿಷ್ಠಾನಾದಿಗಳು. ಅಧಿಷ್ಠಾನ ಶಬ್ದಕ್ಕೆ ಶರೀರ ಅಂತ ಅರ್ಥ ಅಲ್ವನ? ಅಧಿಷ್ಠಾನ ಅಂದ್ರೆ ಆಸ್ಪದ ಅಂತ ಒಂದು ಅರ್ಥ ಇದೆ. ಅಧಿಷ್ಠಾನ ಅಂದ್ರೆ ಸನ್ಯಾಸಿಗಳನ್ನು ಹೂತ್ರೆ ಗುಂಡಿಲಿ ಆ ಜಾಗ ಹೆಸರೇನೋ ಅಧಿಷ್ಠಾನ ಅಲ್ವಾ? ಅಧಿಷ್ಠಾನ ಪೂಜೆ ಮಾಡ್ತೀರಾ? ಶರೀರ ಪೂಜೆ. ಅಧಿಷ್ಠಾನಂ ತಥಾ ಕರ್ತ ಹೇಳಿ ಭಗವಂತ. ಅಧಿಷ್ಠಾನ ಅಂತ ಯಾಕೆ ಶರೀರ ಅಂತ ಕರೀಲಿಲ್ವ? ಹೀಗೆ ಅಧಿಷ್ಠಾನಾದಿ 5ಗಳು ಕೂಡ ಅವಿದ್ಯೆಯ ಆತ್ಮನೇ ಕಲ್ಪಿತ. ಅಲ್ಲೇ ಅವುಗಳು ಇವೇನೋದ ಸುಳ್ಳು. ಅವು ಕಾಣಿಸ್ತಾ ಇದೆ, ಇಲ್ಲದೆ ಇರೋದು ಕಾಣಿಸ್ತಾ ಇದೆ, 2ನೇ ಸುಳ್ಳು. ಕಾಣಿಸ್ತಾ ಇರೋ ನಾನೇ ಆಗಿ 3ನೇ ಸುಳ್ಳು. 3 ಸುಳ್ಳು ಮಾಡ್ಕೊಂಡಿದೀವಿ. ಏನೇನು ಹೇಳೋ? ಇದೇನೋ ಸುಳ್ಳು, ಇಲ್ವೇ ಇಲ್ಲ, 2ನೇ ಸುಳ್ಳು, 3ನೇ ಸುಳ್ಳು. 3 ಸುಳ್ಳ ಅಲ್ಲ ನೀನು. ಹೀಗೆ ಅವಿದ್ಯೆಯ ಆತ್ಮನಿ ಕಲ್ಪಿತಾ, ತಪ್ಪು ತಿಳುವಳಿಕೆಯನ್ನು ತನ್ನಲ್ಲಿ ಹಾಕೊಂಡಿದ್ದಾನೆ. ಅದೇ ಎಲ್ಲ ಕರ್ಮಗಳಿಗೂ ಕರ್ತೃಗಳು. ತಯೇವ ಕರ್ಮಣ ಕರ್ತ ಅಂದ್ರೆ ಅವುಗಳಲ್ಲೇ ಎಲ್ಲ ಕ್ರಿಯೆಗಳು ನಡೀತಾ ಇದ್ವು. ಸರ್ವಕಾರಕಾಣ ಏನ ಎಲ್ಲಾ ಕ್ರಿಯೆಗಳು ಎಲ್ಲಿ ನಡೆಯುತ್ತೋ ಆ ಕಾಲದಲ್ಲಿ ಅದು ಕರ್ತೃವೇ. ಹಾಗಿಟ್ಕೊಂಡು ಬೇರೆ ಇಲ್ವೇ ಇಲ್ಲ ಕ್ರಿಯೆ. ಕೈಯಿಂದ ಹೊಡೆದ ಕೈ ಕಾರಣ ಅಂತೀವಲ್ಲ, ಹೊಡೆಯುವ ಕೈ ಹೋಗೋದಕ್ಕೆ ಯಾರು ಕರ್ತೃ? ಕೈಯೇ ಕರ್ತೃ. ಕೋಲಿಂದ ಹೊಡೆದ್ರೆ ಕೋಲೆ ಕರ್ತೃ. ಹೋಗೋ ಕ್ರಿಯೆ ಕರ್ತೃ ಕೋಲೆ ಅಲ್ವನ? ಕ್ರಿಯೆ ಎಲ್ಲಿದೆಯೋ ಅದು ಕರ್ತೃ ಆಗ್ಬೇಕೇ ಹೊರತು ಕ್ರಿಯೆ ನೋಡ್ತಾ ಇರೋದು ಯಾಕೆ ಕರ್ತೃ? ಆಕಾಶವೂ ಕರ್ತೃ ಆಗಲ್ಲ. ಯಾಕೆ ಕರ್ತೃ ಅಲ್ಲ? ಕ್ರಿಯೆಯಲ್ಲಿ ವಿಕಾರ ಆಗಲ್ಲ. ಆಕಾಶದಲ್ಲಿ ಎಷ್ಟೇ ಜಗಳ ಆಡಿ ಹೊಡೆದಾಡಿದ್ರು ಆಕಾಶಕ್ಕೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಅಯ್ಯೋ ಆಕಾಶ ಹತ್ರ ಇತ್ತು ಕೊಂಡ್ರೆ ಅದಕ್ಕೆ ಅದೇ ಕಾರಣ ಅಂತ ಯಾರು ಹೇಳ್ತಾರ? ಕಾರಣವೂ ಅಲ್ಲ, ಕರ್ತೃವೂ ಅಲ್ಲ, ಏನೂ ಅಲ್ಲ. ಈ ರೀತಿಯಾಗಿ ಆತ್ಮನಲ್ಲಿ ಕಲ್ಪಿತವಾದಂತಹ 5 ನಿಜವಾದ ಕರ್ತೃಗಳು ನಾನಲ್ಲ. ಆ 5ರಲ್ಲಿ ಹಾಕ್ಬಿಟ್ಟು ಎಲ್ಲ ಕಡೆ ಒಂದ್ ಕಡೆ ಹಾಕ್ಬೇಕಲ್ಲ ಕರ್ಮನ. ಕಲ್ಪಿತವ ಇಲ್ಲದೆ ಇರುವ, ಕಾಣಿಸ್ತಾ ಇದೆ ಏನ್ ಮಾಡ್ಕೊಂಡಿರುವ, ನಾನೇ ಅಂತ ತಿಳ್ಕೊಂಡಿರುವ ಆ 5 ಕರ್ತೃಗಳು ನಾನಲ್ಲ. ಅಹಂತು ತದ್ವ್ಯಾಪಾರಾಣ ಸಾಕ್ಷಿಭೂತ. ಆ ಕ್ರಿಯೆಗಳನ್ನ ಒಂದು ವಿವೇಕ ದೃಷ್ಟಿ ಸುಮ್ಮನೆ ನೋಡ್ತಾ ಇದ್ದೀನಿ. ಭಾರಿ ತಲೆನೋಯ್ತಾ ಇತ್ತು ನಿನ್ನೆ, ನೋಡ್ತಾನೆ ಇದ್ದೆ. ಭಾರಿ ಹೊಡಿತಾ ಇತ್ತು, ಟಪ 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 ಟಪ. ಯಾಕೆ ತಲೆ ನೋಯ್ತಾ ಇದೆ ಏನು ಕಾರಣ ಹೊಡ್ಕೋಕ್ ಹೋದೆ. ತಲೆ ಇರೋದ್ರಿಂದ ತಲೆ ನೋಯ್ತಾ ಇದೆ, ಅಭಿಮಾನ ಪಟ್ಕೊಂಡು ಅಷ್ಟು ಸಾಕಾಯಿತು. ಯಾರು ಇಲ್ಲೇ ಇರೋ ಜಾಗದಲ್ಲಿ ಅಭ್ಯಾಸ ಆಯ್ತು, ತುಂಬಾ ಜನ ಬಂದಿದ್ರು ಅದಕ್ಕೆ ಅಂತ ಹೇಳೋಣ, ಅಥವಾ ತುಂಬಾ ಹೊತ್ತು ಊಟನೇ ಮಾಡ್ಲಿಲ್ಲ ಅದಕ್ಕೆ ಅಂತ ಹೇಳಿ ಒಟ್ಟು ಇತ್ತು, ಈಗ ಹೋಯ್ತು. ಆಗಮಾಪಾಯಿನೋ ಅನಿತ್ಯ. ಹೀಗೆ ನಾನು ತದ್ವ್ಯಾಪಾರಾಣ ಸಾಕ್ಷಿಭೂತ. ಎಲ್ಲ ನೋವು ನಲಿವುಗಳಿಗೂ ನಾನೇ ಸಾಕ್ಷಿ. ನಾನು ಸುಮ್ಮನೆ ದೇಹದಲ್ಲಿ ಆಗೋದು ಎಲ್ಲ ನೋಡ್ತಾ ಇರ್ತೀನಿ. ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ನೋಡೋನಿಗೆ ಏನು ಸಂಬಂಧ ಇಲ್ಲ. ನೋಡೋನು ಇನ್ವಾಲ್ವ್ ಆಗೋದು ಎಲ್ಲಿ ಗೊತ್ತಾ? ಈ ಸಿನಿಮಾಗಳಲ್ಲಿ, ಟಿವಿಗಳಲ್ಲಿ ಆ ದೃಶ್ಯವನ್ನು ಅದೇ ನಾನು ಮಾಡ್ಕೊಂಡ್ಬಿಡ್ತೇನೆ. ಅಯ್ಯೋ ಪ್ರಾರಂಭವೇ. ನೋಡೋನು ಅದಕ್ಕಿಂತ ಬೇರೆ ಅಂತಲೇ ಗೊತ್ತಿಲ್ವ ನಿಮ್ಗೆ? ನೋಡೋ ಯಾವಾಗಲೂ ತಟಸ್ಥವಾಗಿ ಅಸಂಗನಾಗಿ ನೋಡ್ಬೇಕು, ಸಾಕ್ಷಿಯ ದೃಷ್ಟಿ ಇರಬೇಕು. ಅವಿದ್ಧ ದೃಕ್ಸ ಎಲ್ಲ ಅವಿದ್ಧ ದೃಕ್ಸಾಕ್ಷುಭಯಂತ ದೀಕ್ಷತೆ. ನೋಟಕ್ಕೆ ಪೆಟ್ಟು ಬೀಳಬಾರ್ದು ಅಂದ್ರೆ ನೀವು ಅಸಂಗರಾಗಿ ಅಂಟಿಸ್ಕೋಬಾರ್ದು. ಆ ರೀತಿಯಾದಂಥವನು ಅಂಥೇಳಿ ನಾಳೆ ಅಪ್ರಾಣೋ ಹ್ಯವನ ಶುಕ್ರ. ಓಂ ನಾರಾಯಣ.